ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ ಡಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತಿಸ್ತೀನಿ. ಮತ್ತು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ ಆನ್ಲೈನ್ ಇಂಟರಾಕ್ಟಿವ್ ತರಗತಿಗಳಿಗೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸಿ ನಾನು 2ನೇ ಸೆಮಿಸ್ಟರ್ನ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸರ್ವೇಯಿಂಗ್ 1 ಅನ್ನುವ ಸಬ್ಜೆಕ್ಟ್ ಅನ್ನು ಪಾಠ ಮಾಡ್ತಾ ಇದ್ದೀನಿ. ಅದರಲ್ಲಿ ಈಗ ಇವತ್ತಿನವರೆಗೆ 29ನೇ ಕ್ಲಾಸ್ ಆಗಿ ಇದು 30ನೇ ಕ್ಲಾಸ್. ಟುಡೇ ಇದು 30th ಕ್ಲಾಸ್. ಈ ಸರ್ವೇಯಿಂಗ್ 1 ನಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಮ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್, ನಮ್ಮ ಸಿಲೆಬಸ್ ಪ್ರಕಾರ, ನಮ್ಮ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ನಾವು ಪ್ರತಿಯೊಂದು ವಿಚಾರಗಳನ್ನು, ಯಾವುದು ಚೈನ್ ಸರ್ವೇಯಿಂಗು, ಕಾಂಪಸ್ ಸರ್ವೇಯಿಂಗು, ಲೆವೆಲಿಂಗ್ ಅನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಆಲ್ಸೋ ಕಾಂಟೂರಿಂಗ್ ಕೂಡ ಮಾತಾಡಿದ್ದೀವಿ. ಅದ್ರ ಜೊತೆಗೆ ನಾವು ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್. ಈ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅನ್ನ ಹೇಗೆ ಮಾಡುದು ಅನ್ನೋ ವಿಚಾರವನ್ನು ಕೂಡ ನಾನು ಹಿಂದಿನ ಕ್ಲಾಸಲ್ಲಿ ಮಾತಾಡಿದ್ದೀನಿ. ಈಗ ಇನ್ ಲೆಂತ್ ಅದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಹೌ ಯು ವಿಲ್ ಕಮ್ ಅಕ್ರಾಸ್, ಹೌ ಟು ಹ್ಯಾಂಡಲ್ ದಟ್, ಹೌ ಟು ಪ್ರಿಪೇರ್ ದ ಡ್ರಾಯಿಂಗ್ಸ್, ಹೌ ಟು, ನಾವು ನಮ್ಮ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಏನೇನೆಲ್ಲ ನಾವು ಮೆಜರ್ಸ್ ಅನ್ನ ಕೈಗೊಳ್ತೀವಿ, ಯಾವ ತರ ನಾವು ಮಾಡ್ತೀವಿ ಅದನ್ನ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಇದನ್ನ ಯಾಕೆ ಅಂತ ಹೇಳಿದ್ರೆ, ನಮ್ಗೆ ವಾಲ್ಯೂಮ್ ಆಫ್ ಅರ್ತ್ ವರ್ಕ್ ಒಂದು ಚಾಪ್ಟರ್ ಇದೆ, 5ನೇ ಚಾಪ್ಟರ್ ಇದೆ, ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಂತ. ಈ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅನ್ನ ನಾವು ಈ ಚಾಪ್ಟರ್ ನ ಮಾಡ್ಬೇಕು ಅಂತ ಕಲಿಬೇಕು ಅಂತ ಇದ್ರೆ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಬೇಕು. ಯಾವುದು ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಮತ್ತೆ ಕ್ರಾಸ್ ಸೆಕ್ಷನಿಂಗ್. ರೋಡ್ಸ್ ಅನ್ನ ಹೇಗೆ ಡೆವಲಪ್ ಮಾಡ್ತಾರೆ, ರೋಡ್ ಮಾಡೋ ಮೊದಲು ಸರ್ವೇಯಿಂಗ್ ಏನೇನು ಸರ್ವೇಯಿಂಗ್ ಕಂಡಕ್ಟ್ ಮಾಡ್ತಾರೆ, ಯಾವ ತರ ಡ್ರಾಯಿಂಗ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್ ವಿ ಶುಡ್ ನೋ ಅಬೌಟ್ ಇಟ್. ಇದೆಲ್ಲ ನಮ್ಗೆ ಗೊತ್ತಿರಬೇಕು, ಸರಿಯಾಗಿ ಗೊತ್ತಿರಬೇಕು. ಆದ್ರಿಂದ ನಾನು ಹಿಂದಿನ ಕ್ಲಾಸಲ್ಲಿ ಪ್ರೊಫೈಲ್ ಲೆವೆಲಿಂಗ್, ವಾಟ್ ಈಸ್ ಪ್ರೊಫೈಲ್ ಲೆವೆಲಿಂಗ್ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಅಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್ ಈಸ್ ಹೌ ಕ್ರಾಸ್ ಸೆಕ್ಷನಿಂಗ್, ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ಅದನ್ನು ಹೇಗೆ ಯೂಸ್ ಮಾಡ್ತೀವಿ ನಾವು ಫೀಲ್ಡ್ ಅಲ್ಲಿ, ಹೇಗೆ ನಾವು ಅದನ್ನ ಬಳಸ್ಕೊಳ್ತೀವಿ, ಅದನ್ನ ಅರ್ಥವರ್ಕ ಕಟಿಂಗ್ ಅಂದ್ರೇನು, ಅದ್ರ ಅರ್ಥವರ್ಕ ಫಿಲ್ಲಿಂಗ್ ಅಂದ್ರೇನು, ಮತ್ತೆ ರೋಡ್ ಫಾರ್ಮೇಶನ್ ಲೆವೆಲ್ ಅಂದ್ರೆ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಅದರಿಂದ ದಯಮಾಡಿ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್. ಮತ್ತೆ ಅಂಡ್ ವಿ ನೋ ದಟ್ ಲೆವೆಲಿಂಗ್ ಅಂತ ಹೇಳಿದ ಕೂಡಲೇ ಈ 2 ಇನ್ಸ್ಟ್ರೂಮೆಂಟ್, ಒಂದು ಲೆವೆಲಿಂಗ್ ಸ್ಟಾಫು ಮತ್ತೆ ಒಂದು ಲೆವೆಲ್. ಅದ್ರ ಜೊತೆಗೆ ಅಸೆಸರೀಸ್. ಅಸೆಸರೀಸ್ ಅಂದ್ರೆ ಏನು? ಸರ್ವೆ ಅಸೆಸರೀಸ್ ಅಂತ ಹೇಳಿದ್ರೆ ಎಕ್ವಿಪ್ಮೆಂಟ್, ಅದರಲ್ಲಿ ಚೈನು, ಟೇಪು, ಆರೋಸು, ಕ್ರಾಸ್ ಸ್ಟಾಫು, ಮತ್ತೆ ಹೀಗೆ ರೇಂಜಿಂಗ್ ರಾಡ್ಗಳು, ಇವೆಲ್ಲ ಬರ್ತವೆ. ಅದರೆಲ್ಲ ಒಟ್ಟಿಗೆ. ಮತ್ತೆ ಆಲ್ಸೋ ಸಮ್ ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕಾಂಪಾಸ್. ಅದ್ರದ್ದೇನಾದ್ರು ಓರಿಯೆಂಟೇಷನ್, ಆ ಲೈನ್ದು ಸೆಂಟ್ರಲ್ ಲೈನ್ ಓರಿಯೆಂಟೇಷನ್ ಇರ್ಬೋದು, ಬಿಲ್ಡಿಂಗ್ ಓರಿಯೆಂಟೇಷನ್ ಇರ್ಬೋದು, ಅದನ್ನೆಲ್ಲ ಏನಾದರೂ ನಾವು ಮಾಡ್ಬೇಕಂತ ಇದ್ರೆ ಈ ಎಲ್ಲ ಅಸೆಸರೀಸ್ ನಾವು ಯೂಸ್ ಮಾಡ್ತೀವಿ. And also we have discussed about that is how to operate the operation of leveling operations ಅಂದ್ರೆ ಏನು, ಅದನ್ನ ಹೇಗೆ ನಾವು ಮಾಡ್ತೀವಿ, ಇದ್ರ ಬಗ್ಗೆ ಕೂಡ ನಮಗೆ ಸರಿಯಾಗಿ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ತಪ್ಪು ಮಾಡಿಬಿಟ್ರೆ ನಮ್ಮ ಎಲ್ಲ ಕೆಲಸಗಳು ಕೂಡ ತಪ್ಪಾಗ್ಬಿಡ್ತವೆ. ಅದರಿಂದ ಯಾವಾಗ್ಲೂ ಯು ಪ್ಲೀಸ್ ರಿಮೆಂಬರ್ ದಿಸ್ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್. ಫಸ್ಟ್ ಯಾವಾಗ್ಲೂ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮತ್ತೆ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡೋದು ಹೇಗೆ, ಫೀಲ್ಡ್ ಅಲ್ಲಿ ಅದನ್ನ ಹೇಗೆ, ಹೌ ಟು ಯೂಸ್ ದಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ದಟ್ ಈಸ್ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಮತ್ತೆ ಲೆವೆಲಿಂಗ್ ಅಂತ ಹೇಳಿದ್ರೆ, ನಾವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಟ್ ಈಸ್ ಓನ್ಲಿ ದಟ್ ಈಸ್ ಮೇಕಿಂಗ್ ದ ಲೈನ್ ಆಫ್ ಸೈಟ್ ಹಾರಿಜಾಂಟಲ್, ಅಷ್ಟೇ ವಿಷಯ, ಬೇರೆ ಏನು ಮಾಡಲ್ಲ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಆ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಆದ್ಮೇಲೆ ಅದ್ರದ್ದು ಒಂದು ಹೈಟ್ ಫೈಂಡ್ ಔಟ್ ಮಾಡ್ಬೇಕು ನಾವು. ದಟ್ ಈಸ್ ಕಾಲ್ಡ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್. ಅದ್ರದ್ದು ಎಲಿವೇಶನ್ ಫೈಂಡ್ ಔಟ್ ಮಾಡ್ಬೇಕು. ಆ ಎಲಿವೇಶನ್ ನಾವು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ ನಾವು. ಯಾವಾಗ ನಮ್ದು ಇದು ಇನ್ಸ್ಟ್ರೂಮೆಂಟ್ ರೆಡಿ ಆಗ್ತದೆ ಆಗ ವಿ ನೀಡ್ ಟು ಐಡೆಂಟಿಫೈ ದ ಬೆಂಚ್ ಮಾರ್ಕ್. ಒಂದು ಬೆಂಚ್ ಮಾರ್ಕ್ ಐಡೆಂಟಿಫೈ ಮಾಡಬೇಕು. ಯಾವಾಗಲೂ ಫಸ್ಟ್ ರೀಡಿಂಗ್ ಅನ್ನ ಆ ಬೆಂಚ್ ಮಾರ್ಕ್ ಅಲ್ಲಿ ತಗೊಳ್ಬೇಕು. ಆ ಬೆಂಚ್ ಮಾರ್ಕ್ ಅಲ್ಲಿ ಫಸ್ಟ್ ರೀಡಿಂಗ್ ತಗೊಳ್ಳೋದು, ಅದನ್ನ ಬ್ಯಾಕ್ ಸೈಡ್ ಅಂತ ನಾವು ಹೇಳ್ತೀವಿ ಅದನ್ನ. ಅಂಡ್ ಆಲ್ಸೋ ದೆನ್ ಇನ್ನೊಂದು ಲಾಸ್ಟ್ ರೀಡಿಂಗ್ ಫಾರ್ ದ ಸೆಟಪ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟಲ್ ಸೆಟಪ್ ಮಾಡಿದ ನಂತರ, ಲೈನ್ ಆಫ್ ಸೈಟ್ ಅನ್ನು ಹಾರಿಜಾಂಟಲ್ ಮಾಡಿದ ನಂತರ ಮೊದಲನೇ ರೀಡಿಂಗ್ ಅನ್ನು ನಾವು ಬ್ಯಾಕ್ ಸೈಡ್ ಅಂತ ಕರಿತೀವಿ, ಲಾಸ್ಟ್ ರೀಡಿಂಗ್ ಅನ್ನು ನಾವು ಫೋರ್ ಸೈಟ್ ಅಂತ ಕರಿತೀವಿ ನಾವು. ಇನ್ ಬಿಟ್ವೀನ್ ದಿಸ್ ಯು ಕ್ಯಾನ್ ಸಿ ದಿಸ್ ಫೋರ್ ಸೈಟ್. ಇನ್ ಬಿಟ್ವೀನ್ ದಿಸ್, ಇಲ್ಲಿಂದ ಇದರ ನಡುವೆ ಎಷ್ಟು ನಾವು ರೀಡಿಂಗ್ ತಗೊಂಡ್ರು ಕೂಡ ನಾವು ಅದನ್ನೆಲ್ಲ ಏನ್ ಮಾಡ್ತೀವಿ, ಇಲ್ಲೊಂದು ರೀಡಿಂಗ್, ಇಲ್ಲಿ ಎಲ್ಲಾ ಕಡೆ ರೀಡಿಂಗ್ ತೆಗಿಬಹುದು ನಾವು. ಈ ರೀಡಿಂಗ್ ಅನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಸೈಜ್ ಅಂತ ಕರಿತೀವಿ. ಮತ್ತೆ ವಿ ನೋ ಹೌ ಟು ಹ್ಯಾಂಡಲ್, ಹೌ ಟು ಕ್ಯಾಲ್ಕುಲೇಟ್ ದ ರಿಡ್ಯೂಸ್ ಲೆವೆಲ್ಸ್. ಈಗ ಒಂದ್ಸಾರಿ
ಈಗ ಬೆಂಚ್ ಮಾರ್ಕ್ 100 ಪ್ಲಸ್ 1.25 101.25 ಅವಾಗ ಏನಾಗುತ್ತೆ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಎಲಿವೇಶನ್ ಆಫ್ ದಿಸ್ ಲೈನ್ ಆಫ್ ಸೈಟ್ ಈ 101.25 ಮೀಟರ್ ಆಯ್ತು. ದೆನ್ ಇಂಟರ್ಮೀಡಿಯೇಟ್ ಸೈಟ್ ಮತ್ತೆ ಫೋರ್ ಸೈಟ್ ಎಲ್ಲಿ ಬೇಕಾದ್ರೂ ತಗೊಳ್ಳಿ ನೀವು ಯಾವ್ದ್ರಲ್ಲೂ ಆ 101.25 ಇಂದ ಈ ಇಂಟರ್ಮೀಡಿಯೇಟ್ ಸೈಟ್ ಅಥವಾ ಫೋರ್ ಸೈಟ್ ಅನ್ನ ಮೈನಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಎಲಿವೇಶನ್ ಆಫ್ ಆಲ್ ದೀಸ್ ಪಾಯಿಂಟ್ಸ್. ಯಾವ ಪಾಯಿಂಟ್ ಅಲ್ಲಿ ಬೇಕಾದ್ರೂ ನಾವು ತಗೊಳ್ಬಹುದು. ಇದ್ರ ಬಗ್ಗೆ ನಾನು ಇಂದಿನ ತರಗತಿಗಳಲ್ಲಿ ಡೀಟೇಲ್ ವಿ ಆರ್ ಡಿಸ್ಕಸ್ ಅಬೌಟ್ ಇಟ್. ಯು ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಿಸ್ ಅಂಡ್ ಆಪರೇಟ್ ಇಟ್. ಅಂಡ್ ಕ್ಲಾಸಿಫಿಕೇಶನ್ ಆಫ್ ಲೆವೆಲ್ ಬಗ್ಗೆ ಕೂಡ ಸ್ವಲ್ಪ ನಮ್ಮ ಸಿಲೆಬಸ್ ಅಲ್ಲಿ ಇದೆ. ಎಲ್ಲ ವಿಚಾರಗಳನ್ನು ನಾನು ಕವರ್ ಮಾಡಲಿಲ್ಲ, ಕೆಲವೊಂದು ಮಾತ್ರ ನಾನು ಮಾತಾಡಿದ್ದೀನಿ. ಇದನ್ನ ಮಾತಾಡಿದೀವಿ, ಸಿಂಪಲ್ ಲೆವೆಲಿಂಗ್ ಬಗ್ಗೆ ಮಾತಾಡಿದೀವಿ, ಡಿಫರೆನ್ಷಿಯಲ್ ಲೆವೆಲಿಂಗ್ ಬಗ್ಗೆ ಮಾತಾಡಿದೀವಿ, ಮತ್ತೆ ಫ್ಲೈ ಲೆವೆಲಿಂಗ್ ಬಗ್ಗೆ ಹೇಳಿದೀನಿ. ದೆನ್ ಪ್ರೊಫೈಲ್ ಲೆವೆಲಿಂಗ್ ಮತ್ತೆ ಕ್ರಾಸ್ ಸೆಕ್ಷನ್ ಬಗ್ಗೆ ನಾವು ಐ ಆಮ್ ಕಾನ್ಸಂಟ್ರೇಟಿಂಗ್ ಅಬೌಟ್ ಇಟ್. ಇದನ್ನ ನಾವು ದೇರ್ಫೋರ್ ಇನ್ ದ ಲಾಸ್ಟ್ ಕ್ಲಾಸ್ ಐ ಟೋಲ್ಡ್ ಯು ಅಬೌಟ್ ಇಟ್. ಈಗ ಒಂದು ಫೀಲ್ಡ್ ಇದೆ. ಇನ್ ದಿಸ್ ಫೀಲ್ಡ್ ವಿ ವಾಂಟ್ ಟು ಕನ್ಸ್ಟ್ರಕ್ಟ್ ಎ ರೋಡ್. ಇಲ್ಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇದ್ರೆ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಚೈನ್ ಅನ್ನ ಪುಲ್ ಮಾಡ್ತೀವಿ. ಮತ್ತೆ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ರೋಡ್ ಅದರದ್ದು ವಿಡ್ತ್ ಅನ್ನ ನಾವು ಫಿಕ್ಸ್ ಮಾಡ್ತೀವಿ. ಇದನ್ನ ಆ ವಿಡ್ತ್ ಅನ್ನು ಫಿಕ್ಸ್ ಮಾಡ್ಬಿಟ್ಟು ಇದು ವಿಡ್ತ್ ದಿಸ್ ವಿಡ್ತ್ yesterday I told you in the previous class I explained about I told you about this what should be the width of the road or the survey ಅಥವಾ road width based on the width of the road. Based on the road width of the road ಅಂತ ಹೇಳಿದ್ರೆ that is road may be a village road, road may be a taluka road may be a district road may be a state highway, road may be a national highway, road may be an express highway. ಯಾವ್ದು ಬೇಕಾದ್ರೂ ಇದನ್ನ based on that we need to fix what should be the width of the road. Based on the width of the road, now we are going to conduct, that is one along the central line we are taking the, that is we are calculating the reduced levels of all these points. ಎಲ್ಲ ನಮಗೆ at regular intervals ಅದು 10 ಮೀಟರ್ ಇರ್ಬೋದು, 10 ಮೀಟರ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ 10 ಮೀಟರ್ ಇರ್ಬೋದು, 20 ಮೀಟರ್ ಇರ್ಬೋದು, 30 ಮೀಟರ್ ಇರ್ಬೋದು, ಎಲ್ಲಿಗೆ ನಮಗೆ ಡಿಪೆಂಡಿಂಗ್ ಅಪಾನ್ ಅವರ್ ನೆಸೆಸಿಟಿ. ಇದನ್ನ ನಾನು ನಿನ್ನೆ ಕ್ಲಾಸಲ್ಲಿ ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ಐ ಎಕ್ಸ್ಪ್ಲೈನ್ಡ್ ಅಬೌಟ್ ಇಟ್. ಇದನ್ನ ನೌ ಲೆಟ್ ಅಸ್ ನೋ ಅಬೌಟ್ ಇಟ್. ಇದೇನು ಅಂತ ನಮ್ಗೆ ಗೊತ್ತಿರ್ಬೇಕಷ್ಟೇ. ಇದನ್ನ ಅಂಡ್ ಸಿಮಿಲರ್ಲಿ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ದ ಸ್ಟಾಫ್ ರೀಡಿಂಗ್ಸ್. ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಬೇಕು, ಲೆವೆಲ್ ಲೈನ್ ಆಫ್ ಸೈಟ್ ಅನ್ನು ಹಾರಿಜಾಂಟಲ್ ಮಾಡಬೇಕು, ದೆನ್ ಐಡೆಂಟಿಫೈ ದ ಬೆಂಚ್ ಮಾರ್ಕ್ and take the back side, then calculate the reduced levels of all these points. ಎಲ್ಲಾ ಪಾಯಿಂಟ್ ಅಲ್ಲಿ ನಾವು reduced levels ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಅಲಾಂಗ್ ದಿಸ್ ಲೈನ್ ನೋಡಿ, ಇಲ್ಲಿ ಚೈನೇಜ್ ಇದೆ, 0 ಚೈನೇಜ್, 20 ಮೀಟರ್ ಚೈನೇಜ್, 40 ಮೀಟರ್ ಚೈನೇಜ್, 60 ಮೀಟರ್ ಚೈನೇಜ್, 80 ಮೀಟರ್, ಲೈಕ್ ದಿಸ್ ಇಸ್ ಕಾಲ್ಡ್ ಚೈನೇಜ್ ಅಲಾಂಗ್ ದ ಲೈನ್. ಯಾಕಂತ ಹೇಳಿದ್ರೆ ಇದು ಕಿಲೋಮೀಟರ್ ಟುಗೆದರ್ ಇರುತ್ತೆ. ಇದನ್ನ ನಮ್ಮ ಡ್ರಾಯಿಂಗ್ ಅಲ್ಲಿ ಇಲ್ಲಿ ಒಂದು ಡೆಮಾನ್ಸ್ಟ್ರೇಟ್ ಮಾಡುವಾಗ ನನಗೆ ಎಷ್ಟು ಜಾಗ ಉಂಟು ಅಷ್ಟು ನಾನು ತೋರಿಸಿದ್ದೀನಿ. ಇದನ್ನ ದೇರ್ಫೋರ್ ಇದನ್ನ ಇಲ್ಲಿ ಇದು ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತ ಹೇಳ್ತೀವಿ. ಅಲಾಂಗ್ ದಿಸ್ ಲೈನ್ ಮಾಡುವಂತ ಕೆಲಸಗಳಿಗೆ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತ ಕರಿತೀವಿ. ಅಂಡ್ ದೆನ್ ದಿಸ್ ಇಸ್ ಕ್ರಾಸ್ ಸೆಕ್ಷನಿಂಗ್ ಅಂತ ಕರಿತೀವಿ ನಾವು. ಇದನ್ನ ಪರ್ಪೆಂಡಿಕ್ಯುಲರ್ ಟು ದ ಲೈನ್, ದಟ್ ಈಸ್ ಸೆಂಟರ್ ಲೈನ್, ಪರ್ಪೆಂಡಿಕ್ಯುಲರ್ ಟು ದ ಸೆಂಟರ್ ಲೈನ್. ಇದು ವಿಡ್ತ್ ಎಷ್ಟು ಇರ್ಬೇಕಂತ, ದಿಸ್ ವಿಡ್ತ್ ಬೇಸ್ಡ್ ಆನ್ ದ ಟೈಪ್ ಆಫ್ ದ ರೋಡ್ ಯು ಆರ್ ಗೋಯಿಂಗ್ ಟು ಡೂ ಇಟ್. ಇದನ್ನ ಯಾವ ರೋಡನ್ನ, ಎಷ್ಟು ದೊಡ್ಡ ರೋಡನ್ನು ನೀವು ನಿರ್ಮಾಣ ಮಾಡ್ತೀರಿ ಅದ್ರ ಮೇಲೆ, ಎಷ್ಟು ವಿಡ್ತ್ ಇರುವಂತ ರೋಡನ್ನು ನಿರ್ಮಾಣ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೇರ್ಫೋರ್ ಈಗ ಯೂಶಲಿ ಇಲ್ಲಿ 0 120 ಚೈನೇಜ್, ಲೆಫ್ಟ್ ಸೈಡ್ 25 ಮೀಟರ್, 10 ಮೀಟರ್, 15 ಮೀಟರ್, ರೈಟ್ ಸೈಡ್ 5 ಮೀಟರ್, 10 ಮೀಟರ್, 15 ಮೀಟರ್, ಲೈಕ್ ನೋಟ್ ದಟ್ ವಿ ಕ್ಯಾನ್ ಡೂ ಇಟ್. ಹೀಗೆ ನಾವು ಮಾಡ್ತಾ ಹೋಗ್ಬೋದು. ಹಾಗೆ ಬೇಸ್ಡ್ ಆನ್ ದಿಸ್, ಅಥವಾ ಇಲ್ಲಿಂದ 120 ಮೀಟರ್ ಚೈನೇಜ್ 2 ಮೀಟರ್, 4 ಮೀಟರ್, 6 ಮೀಟರ್, ಅಥವಾ 3 ಮೀಟರ್, 6 ಮೀಟರ್, 9, ಅವರ್ ಕನ್ವೀನಿಯಂಟ್, ಡಿಪೆಂಡಿಂಗ್ ಅಪಾನ್ ದ ಅವೈಲಬಿಲಿಟಿ ಆಫ್ ಟೈಮ್. ಈಗ ಪ್ಲೀಸ್ ರಿಮೆಂಬರ್ ಹಿಯರ್, ಇದು ಪ್ಲಾನ್ ನಾನು ಮಾರ್ಕ್ ಮಾಡಿದ್ದೀನಿ, ಸೆಂಟ್ರಲ್ ಲೈನ್ ಮಾರ್ಕ್ ಮಾಡಿದ್ದೀನಿ, ಮತ್ತೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಡ್ರಾ ಮಾಡಿದ್ದೀನಿ, ಪರ್ಪೆಂಡಿಕ್ಯುಲರ್ ದಟ್ ಈಸ್ ಆಫ್ಸೆಟ್ಸ್ ಮಾಡಿದ್ದೀನಿ, ದೆನ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಇದನ್ನ ಈಗ ಇಲ್ಲಿಂದ ಇಲ್ಲಿಗೆ 20 ಮೀಟರ್ ಇದೆ, ದಟ್ ಈಸ್ 80 ಮೀಟರ್ ಚೈನೇಜ್ ಅಂಡ್ 100 ಮೀಟರ್ ಚೈನೇಜ್. ಈ ಚೈನೇಜ್ ನಡುವೆ ಸಪೋಸ್ ನಮ್ಗೆ ಬೇಕಾದ್ರೆ 5 ಮೀಟರ್ ಒಂದೊಂದು ಕ್ರಾಸ್ ಸೆಕ್ಷನ್ ತೆಗಿಬಹುದು, 10 ಮೀಟರ್ ಒಂದು ಕ್ರಾಸ್ ಸೆಕ್ಷನ್ ತೆಗಿಬಹುದು, ಅಥವಾ ಇದನ್ನ 20 ಬದಲಿಗೆ 30 ಮೀಟರ್ 40 ಮೀಟರ್ ಕ್ರಾಸ್ ಸೆಕ್ಷನ್ ತೆಗಿಬಹುದು, ಬೇಸ್ಡ್ ಆನ್ ದ ಟೈಪ್ ಆಫ್ ದ ಗ್ರೌಂಡ್. ಆ ಗ್ರೌಂಡ್ ನೋಡುವಾಗ ಪ್ಲೇನ್ ಇದ್ರೆ, ಲೆವೆಲ್ ಇದ್ರೆ, ಆಗ ನಾವು ಈ ಇಂಟರ್ವಲ್ ಅನ್ನ ಜಾಸ್ತಿ ಮಾಡಬಹುದು. ಒಂದ್ ವೇಳೆ ತುಂಬಾ ಅಂಡರ್ ರೇಟೆಡ್ ಇದ್ರೆ ನಾವೇನ್ ಮಾಡ್ಬೇಕು, ಇಂಟರ್ವಲ್ ಅನ್ನ ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಆಲ್ವೇಸ್ ವಿ ಮಸ್ಟ್ ಬಿ ನಿಯರ್ ಟು ದ ಟ್ರೂತ್. ಗ್ರೌಂಡ್ ಹೇಗೆ ಉಂಟೋ ಹಾಗೆ ನಮ್ಗೆ ಡ್ರಾಯಿಂಗ್ ಬರ್ಬೇಕು. ಅದಕ್ಕೋಸ್ಕರ ನಾವು ಯು ಹ್ಯಾವ್ ಟು ಡಿಸೈಡ್ ಇಟ್. ಇದನ್ನ
ಯಾರು ಇದನ್ನ ಯಾರು ಇಂಜಿನಿಯರ್ ಇದನ್ನ ಹ್ಯಾಂಡಲ್ ಮಾಡ್ತಾರೆ, ಯಾರು ರಸ್ತೆನ ನಿರ್ಮಾಣ ಮಾಡ್ತಾರೆ, ಮತ್ತೆ ಎಲ್ಲಿ ನಿರ್ಮಾಣ ಮಾಡ್ತಾರೆ, ಅದಕ್ಕೆ ಎಷ್ಟು ಟೈಮ್ ಇದೆ ನಮ್ಮ ಹತ್ರ, ಎಷ್ಟು ಹಣ ಇದೆ, ರೋಡ್ ಎಷ್ಟು ಯಾವ ದೊಡ್ಡದು ರೋಡ್ ಚಿಕ್ಕದು ರೋಡ್ ಮಾಡ್ತೀವಿ ನಾವು, ಯಾವ ಟೈಪ್ ಆಫ್ ರೋಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಆಲ್ ದೀಸ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಸ್ ಇದನ್ನ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಮತ್ತೆ ಕ್ರಾಸ್ ಸೆಕ್ಷನಿಂಗ್ ಮಾಡುವಾಗ ವಿ ನೀಡ್ ಟು ಕನ್ಸಿಡರ್ ಆಲ್ ದೀಸ್ ಫ್ಯಾಕ್ಟರ್ಸ್. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಇದನ್ನ ನಾವೇನ್ ಮಾಡ್ತೀವಿ, ಇದನ್ನ ಲಾಂಜಿಟ್ಯೂಡಿನಲ್ ಮತ್ತು ಕ್ರಾಸ್ ಸೆಕ್ಷನಿಂಗ್ ಅಂತ ಹೇಳ್ತೀವಿ ನಾವು ಇದನ್ನ. ಅಂಡ್ ಐ ಟೋಲ್ಡ್ ಯು ಅಬೌಟ್ ದಿಸ್. ನೆನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಹೇಗೆ ನಾವು ಇದನ್ನ ಡ್ರಾ ಮಾಡ್ತೀವಿ ಅಂತ. ಒಂದು ಡೇಟಾ ಮಾಡಬೇಕು, ಚೈನೇಜ್ ಅನ್ನ ಮಾರ್ಕ್ ಮಾಡಬೇಕು, ದೆನ್ ಚೈನೇಜ್ ಮಾರ್ಕ್ ಮಾಡಿದ ನಂತರ ದಟ್ ಈಸ್ ಎಲಿವೇಶನ್ ಮಾರ್ಕ್ ಮಾಡಬೇಕು, ಎಲಿವೇಶನ್ ಮಾರ್ಕ್ ಮಾಡಿ ದೆನ್ ವಿ ಆರ್ ಗೋಯಿಂಗ್ ಟು ದಟ್ ಈಸ್ ಕನೆಕ್ಟ್ ಆಲ್ ದೀಸ್. ಈ ಆಫ್ಸೆಟ್ಸ್ ಅನ್ನು ಡ್ರಾ ಮಾಡಬೇಕು. ಎಷ್ಟು ಆಫ್ಸೆಟ್ ಡ್ರಾ ಮಾಡಬೇಕು? ಬೇಸ್ಡ್ ಆನ್ ದಟ್ ಈಸ್ ಇದಕ್ಕೆ ಯಾವುದು ಬೇಸ್ಡ್ ಆನ್ ದ ಎಲಿವೇಶನ್. ಇಲ್ಲಿ ಎಷ್ಟು ಎಲಿವೇಶನ್ ಇರುತ್ತೆ ಅದಕ್ಕೆ ಬೇಕಾಗಿ ನಾವು ಡ್ರಾ ಮಾಡ್ತೀವಿ. ಇದನ್ನ ನಾನು ಇದನ್ನ ಹೇಗೆ ಹೌ ಟು ಡೂ ದಿಸ್ ಅನ್ನೋದ್ರ ಬಗ್ಗೆ ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಎಕ್ಸ್ಪ್ಲೈನ್ ಅಬೌಟ್ ಇಟ್. ಇದನ್ನ ಇದು ಒಂದು ಪಾರ್ಟ್ ಆಯ್ತು. ಈಗ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಗ್ರೌಂಡ್ ಪ್ರೊಫೈಲ್ ಡ್ರಾ ಮಾಡಿದೀವಿ. ಪ್ರೊಫೈಲ್ ಆಫ್ ದ ಗ್ರೌಂಡ್ ನಮ್ಮ ಹತ್ರ ಇದೆ. ಈ ಪ್ರೊಫೈಲ್ ಆಫ್ ದ ಗ್ರೌಂಡ್ ನಮ್ಮ ಹತ್ರ ಇದೆ. ಹೌ ಟು ಯೂಸ್ ದಿಸ್ ಇನ್ ಅವರ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಂತ. ಈಗ ಗ್ರೌಂಡ್ ಸರ್ಫೇಸ್ ಇದು ಗ್ರೌಂಡ್ ಸರ್ಫೇಸ್ ನಾವು ಪ್ಲಾಟ್ ಮಾಡಿ ಆಯ್ತು. ದಿಸ್ ಇಸ್ ದ ಗ್ರೌಂಡ್ ಸರ್ಫೇಸ್. ಇಟ್ ಇಸ್ ಕಾಲ್ಡ್ ಪ್ರೊಫೈಲ್, ಗ್ರೌಂಡ್ ಪ್ರೊಫೈಲ್ ಅಂತ. ಇದನ್ನ ಗ್ರೌಂಡ್ ಸರ್ಫೇಸ್ ಹೇಗೆ ಉಂಟೋ ಹಾಗೆ ನಾವು ಲೆವೆಲಿಂಗ್ ವರ್ಕ್ ಮಾಡಿದೀವಿ, ರೆಡ್ಯೂಸ್ ಲೆವೆಲ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಮತ್ತೆ ನಾವು ಐ ಆಮ್ ಪ್ರಿಪೇರಿಂಗ್ ದ ಡ್ರಾಯಿಂಗ್. ಇದೊಂದು ಡೇಟಾ ತಗೊಂಡಿದ್ದೀನಿ. ಡೇಟಾಮಿಂದ ಇಲ್ಲಿಂದ ಎಷ್ಟು ಎಲಿವೇಶನ್ ಇದೆ ಅಷ್ಟು ವರ್ಟಿಕಲ್ ಲೈನ್ಸ್, ಇಟ್ ಇಸ್ ಕಾಲ್ಡ್ ಆರ್ಡಿನೇಟ್ಸ್ ಡ್ರಾ ಮಾಡಿದ್ದೀನಿ. ಈ ಆರ್ಡಿನೇಟ್ ಡ್ರಾ ಮಾಡಿದ್ದೀನಿ. ಮತ್ತೆ ಯಾವ ಹೈಟ್ ಇದೆ ಆ ಹೈಟಿಗೆ ನಾನು ಏನ್ ಮಾಡಿದ್ದೀನಿ, ಈ ಲೈನ್ ಅನ್ನು ಇಡೀ ಫುಲ್ ಕನೆಕ್ಟ್ ಮಾಡಿದ್ದೀನಿ. ದಟ್ ಗಿವ್ಸ್ ಯು ದ ಪ್ರೊಫೈಲ್, ಗ್ರೌಂಡ್ ಪ್ರೊಫೈಲ್. ಕೆಲವು ಸಾರಿ ಎಕ್ಸಾಮಿನೇಷನ್ ಕೇಳ್ತಾರೆ ವಾಟ್ ಇಸ್ ಪ್ರೊಫೈಲ್ ಲೆವೆಲಿಂಗ್ ಅಂತ. ಪ್ರೊಫೈಲ್ ಲೆವೆಲಿಂಗ್ ಅಂತ ಹೇಳುವಾಗ ನೀವು ಯು ನೀಡ್ ಟು ರೈಟ್ ದಿಸ್. ಇದೊಂದು ಡಯಾಗ್ರಾಮ್ ಬರೀಬೇಕು, ಹೀಗೆ ಬರೀಬೇಕು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು ಇದೇನು ಅಂತ. 1, 2, 4 ತುಂಬಾ ಬರಲಿಕ್ಕೆ ಏನಿಲ್ಲ. ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ತಗೊಳ್ಳಿ, ಎಲ್ಲಿ ನಿಮ್ಗೆ ಯಾವ ಗ್ರೌಂಡ್ ಅನ್ನ ಪ್ರೊಫೈಲ್ ಡ್ರಾ ಮಾಡಬೇಕು ಅಲ್ಲಿ ಹೋಗಿ ಅಲಾಂಗ್ ದಟ್ ಲೈನ್ conduct the survey, that is leveling operations, and calculate the reduced levels at regular intervals, then plot the drawing in this manner. Isn't not? ಈಗ ನೀವು ಡ್ರಾಯಿಂಗ್ ಪ್ಲಾಟ್ ಮಾಡಬೇಕಂತ ಬರೆದು ಈ ಡಯಾಗ್ರಾಮ್ ತೋರಿಸಿದ್ರೆ if you have 5 marks you will get 5 marks. Isn't not? Profile leveling, this is the profile, that is the top surface of the ground surface. Isn't not? Then ಇದನ್ನ ನಮ್ಮ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ how we are going to use this ಅಂತ. ಇದನ್ನ ನೀವು ಯಾವ ತರ ನಾವು ಬಳಸ್ಕೊಳ್ತೀವಿ ಇದು ಬಳಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ದ ಇಂಜಿನಿಯರ್ ಹೂ ಇಸ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ರೋಡ್ ಆರ್ ದ ಪ್ರಾಜೆಕ್ಟ್ ಇಂಜಿನಿಯರ್, ಅವ್ರಿಗೆ ನಾನು ಹೇಳಿದ ಎಲ್ಲ ವಿಚಾರಗಳು ಸ್ವಲ್ಪ ಗೊತ್ತಿರಬೇಕು. ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಆ ರೋಡ್ದು ಎಷ್ಟು ವಿಡ್ತು, ಯಾವ ಟೈಪ್ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಎಷ್ಟು ಹಣ ಇದೆ, ಎಷ್ಟು ಮನಿ ಇಸ್ ಅವೈಲೇಬಲ್ ಇನ್ ದಟ್, ಅದರಲ್ಲಿ ಎಷ್ಟು ಹಣ ಸಿಗುತ್ತೆ ಅನ್ನೋದು ಕೂಡ ನಮ್ಗೆ ಎಷ್ಟು ಹಣ ಇದೆ ಅಂತಾನು ಗೊತ್ತಿರಬೇಕು ನಮ್ಗೆ. ಅದ್ರ ಜೊತೆಗೆ ಎಷ್ಟು ಹಣ ಇದೆ, ಮತ್ತೆ ಗ್ರೌಂಡ್ ನೇಚರ್ ಆಫ್ ದ ಗ್ರೌಂಡ್ಸ್ ಆಲ್ಸೋ, ಅದನ್ನು ಕೂಡ ನಾವು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಇರಬೇಕು ಅವರಿಗೆ. ವಾಟ್ ಇಸ್ ದ ಥಿಕ್ನೆಸ್, ದಟ್ ಡಿಪೆಂಡ್ಸ್ ಅಪಾನ್ ದ ಸ್ಟ್ರೆಂತ್. ಏನು ಆ ಮಣ್ಣಿದು ಎಷ್ಟು ಗಟ್ಟಿ ಇದೆ, ಅದು ಯಾವ ರೀತಿ ಮಾಡಬೇಕು, ಅದನ್ನೆಲ್ಲ ನೀವು ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಓದ್ತೀರಿ ನೀವು. ಈಗ ನಾನು ಹೌ ಟು ಯೂಸ್ ದಿಸ್ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಾನು ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂದ್ರೆ ಏನು, ಅದನ್ನ ಹೇಗೆ ನಾವು ಬಳಸ್ಕೊಳ್ತೀವಿ ನಮ್ಮ ಫೀಲ್ಡ್, ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಅನ್ನೋದ್ರ ಬಗ್ಗೆ ಐ ವಿಲ್ ಟೆಲ್ ಯು ಅಬೌಟ್ ಇಟ್. ಈಗ ನಾನೇನ್ ಮಾಡ್ತೀನಿ, ಬೀಯಿಂಗ್ ಎನ್ ಇಂಜಿನಿಯರ್, ನಾನು ಒಬ್ಬ ಇಂಜಿನಿಯರ್. ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ನನ್ನ ಡ್ರಾಯಿಂಗ್ ಅಲ್ಲಿ ನಾನು ಈಗ ಒಂದು ಲೈನ್ ಡ್ರಾ ಮಾಡ್ತೀನಿ. ಇದನ್ನ ಈ ಲೈನ್ ಅನ್ನ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಫಾರ್ಮೇಶನ್ ಅಂತ ಫಾರ್ಮೇಶನ್ ಲೆವೆಲ್ ಅಂತ ಕರಿತೀನಿ ನಾನು. ಐ ಆಮ್ ಕಾಲಿಂಗ್ ದಿಸ್ ಆಸ್ ದ ಫಾರ್ಮೇಶನ್ ಲೆವೆಲ್. ಇದನ್ನ ಫಾರ್ಮೇಶನ್ ಲೆವೆಲ್ ಅಂತ ಕರಿತೀನಿ. ಈ ಫಾರ್ಮೇಶನ್ ಲೆವೆಲ್ ಅನ್ನ ಹೇಗೆ ನೀವು ಮಾಡಿದ್ರಿ ಅಂತ ನನ್ಗೊಂದು ಕ್ವಶನ್ ಕೇಳಬಹುದು ನೀವು. ಇದನ್ನ ನಾವು ಗ್ರೌಂಡ್ ಹೇಗೆ ಉಂಟು, ಹೌ ದ ಗ್ರೌಂಡ್ ಈಸ್, ಆ ಗ್ರೌಂಡ್ ಅನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇಲ್ಲಿ ಕಟಿಂಗು ಮತ್ತೆ ಇಲ್ಲಿ ಫಿಲ್ಲಿಂಗ್ ಇದೆ. ಇದನ್ನ ಇಲ್ಲಿ ಕಟಿಂಗು ಮತ್ತೆ ಇಲ್ಲಿ ಫಿಲ್ಲಿಂಗ್ ಎರಡು ವಿಷಯಗಳು ಇದೆ. ಯು ಕ್ಯಾನ್ ಸಿ ದಿಸ್ ಹಿಯರ್, ದಟ್ ಈಸ್ ದ ಅರ್ತ್ ಕಟಿಂಗ್. ಇಲ್ಲಿ ಇಷ್ಟು ಅರ್ಥ, ಈಗ ನಾನು ಯಾವ ಲೈನ್ ಡ್ರಾ ಮಾಡಿದ್ದೀನಿ, ಆ ಲೈನ್ ಡ್ರಾ ಮಾಡಿದ್ದು ಇದು ಇಷ್ಟು ಅರ್ಥನ ನಾನು ಕಟ್ ಮಾಡ್ಬೇಕು. ಈಗ ಅದು ಕಟ್ ಮಾಡಿದ ನಂತರ ನಾವು ಈ ಲೈನ್ ಅನ್ನ ಫಾರ್ಮೇಶನ್ ಲೆವೆಲ್ ಅಂತ. ಅಂದ್ರೆ ಯಾವ ರೋಡ್ ಕನ್ಸ್ಟ್ರಕ್ಷನ್ ಮಾಡುವ ಮೊದಲು ಮಣ್ಣನ್ನ ಲೆವೆಲ್ ಮಾಡ್ತೀವಿ ನಾವು.
ನಮ್ದು ಯಾವ ಗ್ರೇಡಿಯಂಟ್ ಉಂಟು ಅಥವಾ ಯಾವ ಸ್ಲೋಪ್ ಇದೆ ನಮಗೆ, ಅಪ್ವರ್ಡ್ ಗ್ರೇಡಿಯಂಟ್ ಅದು ಅಥವಾ ಡೌನ್ವರ್ಡ್ ಗ್ರೇಡಿಯಂಟ್, ನಾವು ವಿ ಆರ್ ಡಿಸೈಡಿಂಗ್ ಇಟ್. That depends upon your knowledge, that is your capability. Therefore, see, now this indicates, ಈ ಲೈನ್ ಅನ್ನ ಯಾವಾಗ ನಾನು ಡ್ರಾ ಮಾಡ್ತೀನಿ ಅವಾಗ ನೋಡಿ ಇಲ್ಲಿ ಇದು ಅರ್ತ್ ಸರ್ಫೇಸ್, ಭೂಮಿ ಹೇಗೆ ಉಂಟು ಅದರದ್ದು ಟಾಪ್ ಸರ್ಫೇಸ್. ಇದು ನಂದು ರೋಡ್. ನೋ ಫ್ರಮ್ ಹಿಯರ್ ಐ ವಾಂಟ್ ಟು ಕನ್ಸ್ಟ್ರಕ್ಟ್ ದ ರೋಡ್ ಅಬೌವ್ ದಿಸ್. ಇದು ನಾಟ್. ದೇರ್ಫೋರ್ ಫಸ್ಟಿಗೆ ಏನ್ ಮಾಡಬೇಕು, ಈಗ ರೋಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ ಕೂಡಲೇ ಡಿಪೆಂಡಿಂಗ್ ಟೈಪ್ ಆಫ್ ದ ರೋಡ್, ಆ ರೋಡಲ್ಲಿ ಎಷ್ಟು ವೆಹಿಕಲ್ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ ಫಸ್ಟಿಗೆ ನಾವು ಒಂದು 40 mm ಅಗ್ರಿಗೇಟ್ಸ್ ಹಾಕಿ ಅದನ್ನ ಲೆವೆಲ್ ಮಾಡ್ತೀವಿ. ಅದ್ರ ಮೇಲ್ಗಡೆ 20 mm ಅಗ್ರಿಗೇಟ್ಸ್ ಹಾಕಿ ಮತ್ತೆ ಬಿಟಮಿನ್ ಹಾಕಿ ಅದನ್ನ ಲೆವೆಲ್ ಮಾಡ್ತೀವಿ. ದೆನ್ ಟಾಪ್ ಸೀಲ್ ಕೋಟ್ ಒಂದು ಬಿಟಮಿನ್ ನೋಡಿರ್ಬೇಕು ನೀವು, ರೋಡ್ ಅಥವಾ ಕಾಂಕ್ರೀಟ್ ರೋಡ್ ಮಾಡ್ತೀವಿ, ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ನೌ ದಿಸ್ ಇಂಡಿಕೇಟ್ ದ ಅರ್ತ್ ಸರ್ಫೇಸ್. ನೌ ವೇರ್ ವಿ ಆರ್ ಗೋಯಿಂಗ್ ಟು ಲೆವೆಲ್ ದಿಸ್. ಈ ಭೂಮಿನ ನಾವು ರೋಡ್ ಮಾಡಲಿಕ್ಕೆ ತಯಾರು ಮಾಡೋದು, ದಟ್ ಈಸ್ ದಟ್ ಲೆವೆಲ್. ನೋ ದಿಸ್ ಲೆವೆಲ್ ಇಸ್ ಕಾಲ್ಡ್ ದ ಫಾರ್ಮೇಶನ್ ಲೆವೆಲ್. ಇದನ್ನ ನಾವು ಫಾರ್ಮೇಶನ್ ಇಲ್ಲಿ ಕಾಣ್ತದೆ ನಮಗೆ ಬರ್ದಿದ್ದೀನ. ದಿಸ್ ಲೈನ್ ಇಂಡಿಕೇಟ್ ದ ಫಾರ್ಮೇಶನ್ ಲೆವೆಲ್. ಈ ಫಾರ್ಮೇಶನ್ ಲೆವೆಲ್ ಅಂತ ಕರಿತೀವಿ ನಾವು. ಈಗ ಈ ಫಾರ್ಮೇಶನ್ ಲೆವೆಲ್ಗಿಂತ ಈ ಮೇಲ್ಗಡೆ ಇರುವಂತದ್ದು ಇದು ಎಲ್ಲಾ ಜಾಗದಲ್ಲಿ ನಾವೇನ್ ಮಾಡ್ಬೇಕು, ಅರ್ತ್ ಅನ್ನ ಕಟಿಂಗ್ ಮಾಡ್ಬೇಕು. ಇದನ್ನ ಅಂಡ್ ಆಲ್ಸೋ ರಿಮೆಂಬರ್ ದಿಸ್. ಈ ಪೋರ್ಷನ್ ಅಲ್ಲಿ ಇಲ್ಲಿ ಏನ್ ಮಾಡ್ಬೇಕೀಗ, ಇಲ್ಲಿ ಕೆಳಗಡೆ ಫಾರ್ಮೇಶನ್ ಲೆವೆಲ್ ಇಲ್ಲಿ ಇದೆ, ದಿಸ್ ಇಸ್ ದ ಫಾರ್ಮೇಶನ್ ಲೆವೆಲ್. ಇದು ಕೆಳಗಡೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅರ್ತ್ ಅನ್ನು ತುಂಬಿಸ್ಬೇಕು. ಇದಕ್ಕೆ ಇದನ್ನ ಇಲ್ಲಿ ಫಿಲ್ ಮಾಡ್ಬೇಕು, ಅರ್ಥನ ಇದಕ್ಕೆ ಫಿಲ್ ಮಾಡಬೇಕು, ಅರ್ಥನ ಇಲ್ಲಿ ಫಿಲ್ ಮಾಡಬೇಕು, ಅರ್ಥನ ಇಲ್ಲಿ ಕಟಿಂಗ್ ಮಾಡಬೇಕು. ಇದನ್ನ ಬೀಯಿಂಗ್ ಅನ್ ಇಂಜಿನಿಯರ್ now you should know what is the amount of earth you are cutting anta, what is the amount of earth you are going to cut, isn't it? And what is the amount of earth you need to fill anta, because to do any job what will be the cost of that project anta. Iga road, ee road anna ನೀವು ನಿರ್ಮಾಣ ಮಾಡಬೇಕಂತ ಇದ್ರೆ, ಇಲ್ಲಿಂದ ಇಲ್ಲಿವರೆಗೆ ರಸ್ತೆ ನಿರ್ಮಾಣ ಮಾಡಬೇಕಂತ ಇದ್ರೆ ನಮ್ದು ಖರ್ಚು ಎಷ್ಟು ಅಂತ ಗೊತ್ತಾಗಬೇಕು. what is the amount required to do that job. ಆ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ what should be the money required, project cost, what is the project cost anta. It is done by the civil engineer. That civil engineer should know that is what is the amount you are going to cut and what is the amount of the earth you are going to fill. ಇದರ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿರಬೇಕು. ಆದ್ರಿಂದ ನಾವು ಈ ಫಾರ್ಮೇಶನ್ ಲೆವೆಲ್ ಮಾಡಿದ ನಂತರ ಟೈಪ್ ಆಫ್ ರೋಡ್, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ರೋಡ್, 25 ಸೆಂಟಿಮೀಟರ್ 12 ಸೆಂಟಿಮೀಟರ್ ಇರ್ಬೋದು ಥಿಕ್ನೆಸ್. ಬಿಟಮಿನ್ ಯಾವುದು ಅಗ್ರಿಗೇಟ್, ಜಲ್ಲಿ, ದೊಡ್ಡದು ಜಲ್ಲಿ, ಸಣ್ಣ ಜಲ್ಲಿ, ಮತ್ತೆ ಬಿಟಮಿನ್ ಹಾಕಿ ಬಿಟಮಿನ್ ಮಿಕ್ಸ್ ಹಾಕಿ ಮಾಡುವಂಥದ್ದು. ಹಾಗೆ ಬೇರೆ ಬೇರೆ ವಿಚಾರಗಳಿದೆ ಅದರಲ್ಲಿ. ಅದು 40 ಸೆಂಟಿಮೀಟರ್ ಇರ್ಬೋದು, 50 ಸೆಂಟಿಮೀಟರ್ ಇರ್ಬೋದು, ಅಥವಾ 1 ಮೀಟರ್ ಡೆಪ್ತ್ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ರೋಡ್, ಟೈಪ್ ಆಫ್ ದ ಸಾಯಿಲ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವೀಗ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ರೋಡ್ ನಿರ್ಮಾಣ ಮಾಡ್ಬೇಕಾದ್ರೆ ಅದಕ್ಕಿಂತ ಮೊದಲು ಒಂದು ಲೆವೆಲ್ ಸರ್ಫೇಸ್ ಅನ್ನ ಫಾರ್ಮ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಆ ಫಾರ್ಮೇಶನ್ ಲೆವೆಲ್ ಅಂತ ಕರಿತೀವಿ. ಇದು ಫಾರ್ಮೇಶನ್ ಲೆವೆಲ್. ಯಾವಾಗ ನಮ್ಮ ಡ್ರಾಯಿಂಗ್ ಅಲ್ಲಿ ಪ್ರೊಫೈಲ್ ಲೆವೆಲಿಂಗ್ ಆದ ನಂತರ ಇದು ದಿಸ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ದ ಸರ್ಫೇಸ್ ಪ್ರೊಫೈಲ್. ಕೆಲವು ಸಾರಿ ಈಗ ನೀವು ಇಲ್ಲಿಂದ ಇನ್ನೂ ಹಿಂದೆ ಹೋದ್ರೆ ಇಲ್ಲಿ ಡೌನ್ ಇರ್ಬೋದು. ಆಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿಂದ ಕೆಳಗಡೆಗೆ ಡೌನ್ ಮತ್ತೆ ಅದು ಗ್ರೇಡಿಯಂಟ್ ಚೇಂಜ್ ಆಗುತ್ತೆ. ಇಲ್ಲಿ ಏನ್ ಮಾಡಿದೀನಿ, ಈ ಗ್ರೇಡಿಯಂಟ್ ಹೀಗೆ ಮಾಡಿದೀನಿ. ಇಲ್ಲೂ ಡೌನ್ ಸ್ಲೋಪಿಂಗ್ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದ್ರೆ ಗ್ರೇಡಿಯಂಟ್ ಸ್ಲೋಪ್ ಇದೆ. ಇಲ್ಲಿ ಡೌನ್ವರ್ಡ್ ಗ್ರೇಡಿಯಂಟ್. ರೋಡ್ ಸರ್ಫೇಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬರುವಾಗ ಏನಾಗುತ್ತೆ, ಗ್ರೇಡಿಯಂಟ್ ಡೌನ್ ಆಗ್ತಾ ಬರುತ್ತೆ. ಇದನ್ನ ಎಷ್ಟು ಗ್ರೇಡಿಯಂಟ್ ಬೇಕು ಅದಕ್ಕೂ ಕೂಡ ಒಂದು ರೂಲ್ಸ್ ಇದೆ. ಈಗ ನೀವು ಪ್ಲೇನ್ ಏರಿಯಾದಲ್ಲಿ ಮಾಡಿದ್ರೆ ಎಷ್ಟು ಗ್ರೇಡಿಯಂಟ್ ಕೊಡಬೇಕು, ಇಲ್ಲಿ ಏರಿಯಾದಲ್ಲಿ ಮಾಡಿದ್ರೆ ಗ್ರೇಡಿಯಂಟ್ ಎಷ್ಟಿರಬೇಕು, ಮಳೆ ಬೀಳುವಂತ ಜಾಗದಲ್ಲಿ ಗ್ರೇಡಿಯಂಟ್ ಎಷ್ಟಿರಬೇಕು, ಅದಕ್ಕೆಲ್ಲ ಬೇರೆ ಬೇರೆ ರೂಲ್ಸ್ ಇದೆ. ಅದನ್ನೆಲ್ಲ ನೀವು ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಕಲಿತೀರಿ. ಅದನ್ನ ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದಟ್ ಈಸ್ ಕಟಿಂಗ್, ಅರ್ತ್ ಕಟಿಂಗ್ ಮತ್ತೆ ಅರ್ತ್ ಫಿಲ್ಲಿಂಗ್. ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ನಮ್ದು ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂದ್ರೆ ಏನು, ನಾವು ಹೇಗೆ ಮಾಡ್ತೀವಿ. ಐ ಥಿಂಕ್ ಯು ಅಂಡರ್ಸ್ಟುಡ್ ವಾಟ್ ಇಸ್ ದ ಫಾರ್ಮೇಶನ್ ಲೆವೆಲ್. ಫಾರ್ಮೇಶನ್ ಲೆವೆಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ನಾನೀಗ. ಇದನ್ನ ನೋ ಪ್ಲೀಸ್ ನೋಟ್ ಹಿಯರ್. ನೋ ಇಸಿ ಇಲ್ಲಿಂದ ಇಲ್ಲಿಗೆ ಇದು ಕಟಿಂಗ್. ಅಬೌವ್ ದಿಸ್ ಫಾರ್ಮೇಶನ್ ಲೆವೆಲ್ this earth has to be removed. Below this formation level the earth has to be filled. ಇಲ್ಲಿ ಇರುವ ಜಾಗದಲ್ಲೆಲ್ಲ ನಾವು ಅರ್ಥ ಅನ್ನು ತುಂಬಿಸಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನೋ ದಿಸ್ ಇಸ್ ದ ಫಾರ್ಮ್ಯಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇನ್ ಅವರ್ ಪ್ರಿಪೇರಿಂಗ್ ದ ಡ್ರಾಯಿಂಗ್ಸ್. ಈ ಡ್ರಾಯಿಂಗ್ ಅನ್ನು ತಯಾರು ಮಾಡಬೇಕಾದ್ರೆ ಯು ನೋ ದಟ್ ಈಗ ಡೇಟಮ್ ಬಗ್ಗೆ ಗೊತ್ತಿದೆ, ನಾವು ಮಾತಾಡಿದ್ದೀವಿ ಅದ್ರ ಬಗ್ಗೆ. ಮತ್ತೆ ಇದು ಚೈನೇಜ್, ಇಲ್ಲಿ ಚೈನೇಜ್ ಇದೆ, 0 ಮೀಟರ್ ಚೈನೇಜ್. ಈ ಆರ್ಡಿನೇಟ್ 20 ಮೀಟರ್ 0 ಮೀಟರ್ ಇದೆ. ಎರಡನೇ ಆರ್ಡಿನೇಟು 20 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ.
then ಮೂರನೇ ಆರ್ಡಿನೇಟ್ 40 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ, then next ordinate that is 60 meter distance ಅಲ್ಲಿ ಇದೆ, then like you keep increasing this, isn't it? ಇದು the chainage ಅಂತ ಹೇಳ್ತೀವಿ ನಾವು ಇದನ್ನ. ಇದು 0, 20 meter, 40 meter, 60 meter, that is ಇಲ್ಲೊಂದು ಶಿಫ್ಟ್ ಆಗ್ಬಿಟ್ಟಿದೆ. ಪ್ಲೀಸ್ ನೋಡಿ ಇಲ್ಲಿ 80 ಆಗ್ಬೇಕು, ಮತ್ತೆ ಇದು 100, ಇದು 120, ಇದು 140 ಶಿಫ್ಟ್ ಆಗಿದೆ. ಡೋಂಟ್ ನೋ, ಯು ರೀಡ್ ದಿಸ್ ಲೈಕ್ ನೀವು ಏನ್ ಮಾಡ್ಬೇಕು, ಆರ್ಡರ್ ಅಲ್ಲಿ ಬರ್ಕೊಂಡು ಹೋಗಿ ಅದನ್ನ. ಆರ್ಡರ್ ಅಲ್ಲಿ ರೆಗ್ಯುಲರ್ ಇಂಟರ್ವಲ್ಸ್, ಇಲ್ಲಿಂದ ಇಲ್ಲಿ 20 ಮೀಟರ್, ಇಲ್ಲಿಂದ ಇಲ್ಲಿ 20 ಮೀಟರ್, 20 ಮೀಟರ್, ಎಲ್ಲ 20 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದನ್ನ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಯು ನೀಡ್ ಟು ರೈಟ್. ಇದನ್ನ ಚೇಂಜ್ ಅಂತ ಹೇಳ್ತೀವಿ. ಮತ್ತೆ ಅದ್ರ ಕೆಳಗಡೆ ಏನ್ ಮಾಡ್ಬೇಕಂದ್ರೆ ರಿಡ್ಯೂಸ್ ಲೆವೆಲ್ಸ್. ನಾವು ನಿನ್ನೆ ಕ್ಲಾಸ್ ಅಲ್ಲಿ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಇಟ್, ಹೌ ಟು ಕ್ಯಾಲ್ಕುಲೇಟ್ ದಿಸ್, ಹೌ ಟು ದಟ್ ಈಸ್ ಎಂಟರ್ ದಿಸ್ ಅಂತ ಪ್ರೊಫೈಲ್ ಪ್ಲಾಟ್ ಮಾಡಲಿಕ್ಕೆ. ರಿಡ್ಯೂಸ್ ಲೆವೆಲ್ಸ್ RLs ಆಫ್ ದ ಗ್ರೌಂಡ್, ಇದು ನಿನ್ನೆ ಕ್ಲಾಸ್ ಅಲ್ಲಿ ಇತ್ತದು, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಅದನ್ನೇ ಇಲ್ಲಿ ತಗೊಂಡಿದ್ದೀನಿ ನಾನು. ಅದೇ ಎಕ್ಸಾಂಪಲ್ ಅನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಈಗ ಇಲ್ಲಿ ಇದು 40 ಮೀಟರ್ ಡಾಟಮ್, ಇದು 51.8 ಮೀಟರ್, ದೇರ್ಫೋರ್ ಇಲ್ಲಿಂದ ದಟ್ ಈಸ್ 11.8 ಮೀಟರ್ ಹೈಟ್ ಇದೆ. ಇಲ್ಲಿ ಬಂದ್ರೆ ದಟ್ ಈಸ್ 12.5 ಮೀಟರ್ ಇದೆ ಹೈಟ್. ಹಾಗೆ ಇಲ್ಲಿ ದಟ್ ಈಸ್ 11.5 ಮೀಟರ್ ಇದೆ ಇಲ್ಲಿವರೆಗೆ. ಲೈಕ್ ದಟ್ ಈಸ್ ಅದ್ರ ಎಷ್ಟು RL ಇದೆ, ಆ RL ಗೆ ನಾವು ಆರ್ಡಿನೇಟ್ ಅನ್ನು ಡ್ರಾ ಮಾಡ್ತಾ ಬಂದಿದ್ದೀವಿ. This is how we have plotted the profile. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಈಗ ಲೆವೆಲ್, ಈ ಪ್ರೊಫೈಲ್ ಲೈನ್ ಫಾರ್ಮೇಶನ್ ಲೆವೆಲ್ ಅನ್ನು ಡ್ರಾ ಮಾಡಿದ್ದೀವಿ. ಈ ಫಾರ್ಮೇಶನ್ ಲೆವೆಲ್ ಅನ್ನ ಫ್ರಮ್ ದ ಡ್ರಾಯಿಂಗ್ ನೋ ಯು ನೀಡ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಹೈಟ್ ಆಫ್ ದಿಸ್. ಈ ಹೈಟ್ ಎಷ್ಟು, ಇದು ಎಲಿವೇಶನ್ ಎಷ್ಟು ಅಂತ, ಈ ಪಾಯಿಂಟ್ ಎಲಿವೇಶನ್ ಎಷ್ಟಾಗುತ್ತೆ ಅದು. ಈಗ ನೋಡಿ, ಗ್ರೌಂಡ್ ಲೆವೆಲ್ ಇಲ್ಲಿದೆ, ಫಾರ್ಮೇಶನ್ ಲೆವೆಲ್ ಕೆಳಗಡೆ ಇದೆ, ಅದರಿಂದ ಏನಾಗಬೇಕು, ಇದಕ್ಕಿಂತ ಇದು ಕಮ್ಮಿ ಇರಬೇಕು. ಕಮ್ಮಿ ಇದೆ ನೋಡಿ, 51.8 ಮೀಟರ್ ಇದೆ, ಇದು 49.85 ಮೀಟರ್ ಇದೆ. ಇದನ್ನ ನೋ ಪ್ಲೀಸ್ ನೋಟ್ ದಿಸ್. ಅಂಡ್ ಆಲ್ಸೋ ಇನ್ ದ ನೆಕ್ಸ್ಟ್ ಕಾಲಮ್ ನೋಡಿ, ಇದು ಫಾರ್ಮೇಶನ್ ಲೆವೆಲ್ ಬರ್ದೆ. ನಾನು ಇಲ್ಲಿಂದ ತಗೊಂಡೆ, ಎಲ್ಲಿಂದ ತಗೊಂಡಿದ್ದೀನಿ ಫಾರ್ಮೇಶನ್ ಲೆವೆಲ್ ಅನ್ನ, ಡ್ರಾಯಿಂಗ್ ಇಂದ ಕಲೆಕ್ಟ್ ಮಾಡಿದೆ. ಈ ಡ್ರಾಯಿಂಗ್ ಇಂದ ಕಲೆಕ್ಟ್ ಮಾಡಿ ಇಲ್ಲಿ ಎಂಟ್ರಿ ಮಾಡಿದೆ. ಅಂಡ್ ಆಲ್ಸೋ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ದಟ್ ಈಸ್ ಅರ್ತ್ ಕಟಿಂಗ್ ಆರ್ ಫಿಲ್ಲಿಂಗ್. ಅರ್ತ್ ಕಟಿಂಗ್ ಅಥವಾ ಫಿಲ್ಲಿಂಗ್ ಅಂತ. ನಾವು ವೆನ್ ಯು ಲುಕ್ ಅಟ್ ದ ಡ್ರಾಯಿಂಗ್ ಇಟ್ ಸೀಮ್ ದಟ್ ಇಟ್ ಈಸ್ ಕಟಿಂಗ್, ಇಟ್ ಈಸ್ ಇನ್ ದ ಕಟಿಂಗ್. ಇಲ್ಲಿಂದ ಇಲ್ಲಿವರೆಗೆ ಕಟ್ ಮಾಡಬೇಕು. ವಾಟ್ ಇಸ್ ದ ಡೆಪ್ತ್ ಆಫ್ ಕಟಿಂಗ್? ಅವಾಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇಲ್ಲಿಂದ ಇದನ್ನ ಮೈನಸ್ ಮಾಡಬೇಕು, ಇದು ಮತ್ತೆ ಇದನ್ನ ಮೈನಸ್ ಮಾಡಬೇಕು. ವೆನ್ ಯು ಡಿಡಕ್ಟ್ ದಟ್, ನೋ ಯು ಆರ್ ಗೋಯಿಂಗ್ ಟು ಗೆಟ್ 1.95 meter. That is depth of cutting is 1.9 meter. Depth of cutting center line ಅಲ್ಲಿ 1.95 meter ಬಂತು. ಇದು ಕಟಿಂಗ್, ಇಲ್ಲಿ ಕಟಿಂಗ್ ಬರುತ್ತೆ. ಅಂಡ್ ಸಿಮಿಲರ್ಲಿ ಇಫ್ ಯು ಗೋ ಟು ದ ನೆಕ್ಸ್ಟ್ ಒನ್, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ, ನೆಕ್ಸ್ಟ್ ಇಂಟರ್ವಲ್ ಅಲ್ಲಿ, ನೋ ದಿಸ್ ಈಸ್ ವೇರ್ ದಟ್ ಈಸ್ ಇಲ್ಲಿ ನಮ್ಮ ಫಾರ್ಮೇಶನ್ ಲೆವೆಲ್ ಕಟ್ ಆಗಿದೆ. ಆದ್ರಿಂದ ಇಲ್ಲಿಂದ ಇಲ್ಲಿವರೆಗೆ ನಾವು ವಿ ನೀಡ್ ಟು ಕಟ್ ದ ಅರ್ತ್. ಈ ಅರ್ಥನ ಕಟಿಂಗ್ ಮಾಡಬೇಕು. ಆದ್ರಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಫೈಂಡ್ ಔಟ್ ದ ಫಾರ್ಮೇಶನ್ ಲೆವೆಲ್. ಇಲ್ಲಿ ಫಾರ್ಮೇಶನ್ ಲೆವೆಲ್ ಎಷ್ಟಿದೆ ಡ್ರಾಯಿಂಗ್ ಇಂದ. ಈಗ ಇಲ್ಲಿಂದ ಇಲ್ಲಿಗೆ 12.5 ಮೀಟರ್ ಇದೆ. ದೇರ್ಫೋರ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ವಿ ಕ್ಯಾನ್ ರೀಡ್ ದಟ್. ನಮ್ಮ ಡ್ರಾಯಿಂಗ್ ಸ್ಕೇಲ್ಗೆ ನಾವು ಡ್ರಾಯಿಂಗ್ ಮಾಡಿದೀವಿ, ಮೆಜರ್ಮೆಂಟ್ ಮಾಡಿದ್ರೆ ಇದು ಸಿಗುತ್ತೆ. ದೇರ್ಫೋರ್ ಇದು 49.75 ಮೀಟರ್ ಇದೆ. ದೇರ್ಫೋರ್ 49.75 ಮೀಟರ್ ಇದೆ. ದೆನ್ ದಟ್ ಈಸ್ ವಾಟ್ ಇಸ್ ದ ಡೆಪ್ತ್ ಆಫ್ ಕಟಿಂಗ್. ಡೆಪ್ತ್ ಆಫ್ ಕಟಿಂಗ್ ಈಗ ಇಲ್ಲಿಂದ ಇಲ್ಲಿಗೆ ನಾವು ಡ್ರಾಯಿಂಗ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಈ ಅರ್ಥನ ಕಟ್ ಮಾಡ್ಬೇಕು ನಾವು ಅಂತ. ನಾವು ವಾಟ್ ಇಸ್ ದಟ್, ಇದು ಮೈನಸ್ ಇದು ಯಾವುದು RL ಮೈನಸ್ ಫಾರ್ಮೇಶನ್ ಲೆವೆಲ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ 2.75 ಮೀಟರ್. ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಾವು 2.75 ಮೀಟರ್ ಅರ್ಥನ ಕಟ್ ಮಾಡ್ಬೇಕು. ಅಂಡ್ ಸಿಮಿಲರ್ಲಿ ಇಫ್ ಯು ಗೋ ಟು ದ ನೆಕ್ಸ್ಟ್ ಚೈನೇಜ್, ಮುಂದಿನ ಚೈನೇಜ್ ಹೋದ್ರೆ, ನೆಕ್ಸ್ಟ್ ಚೈನೇಜ್ ಅಲ್ಲಿ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ದಟ್ ಈಸ್ 51.75 ಮೀಟರ್ ಇದೆ RL. ದಟ್ ಈಸ್ ರಿಡ್ಯೂಸ್ ಲೆವೆಲ್ ಆಫ್ ದ ಗ್ರೌಂಡ್ ಸರ್ಫೇಸ್, ಗ್ರೌಂಡ್ ಈಸ್ ದಟ್ ಈಸ್ 51.75 ಮೀಟರ್ ಇದೆ. ದೇರ್ಫೋರ್ ಈಗ ಫ್ರಮ್ ದ ಡ್ರಾಯಿಂಗ್ ಯು ನೀಡ್ ಟು ರೀಡ್ ದಿಸ್. ಇದನ್ನ ಡ್ರಾಯಿಂಗ್ ಮಾಡಿ, ಇದನ್ನ ನಾವೇನ್ ಮಾಡ್ಬೇಕು, ಯು ಜಸ್ಟ್ ಮೆಜರ್ ದಿಸ್. ಇದನ್ನ ಮೆಜರ್ಮೆಂಟ್ ಮಾಡಿ, ಆಗ ಫಾರ್ಮೇಶನ್ ಲೆವೆಲ್ ಎಲ್ಲಿದೆ, ದಟ್ ಈಸ್ 49.65 ಮೀಟರ್ ಆಗುತ್ತೆ. 49.65 ಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 49.65 ಮೀಟರ್ ಆಗುತ್ತೆ. ಅದನ್ನ ಇಲ್ಲಿ ಬರೀರಿ. ಆಫ್ಟರ್ ಡೂಯಿಂಗ್ ದಿಸ್, ಇದನ್ನ ಬರೆದ ನಂತರ ಮತ್ತೇನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಡೆಪ್ತ್ ಆಫ್ ಕಟಿಂಗ್ ಎಷ್ಟು ಬರ್ತದೆ. ದೇರ್ಫೋರ್ 51.75 minus 49.65. when you are doing this, now we are going to get 2.1 meter is to be cut. Isn't it? Depth of cutting at the center line.
Central line depth cutting, central line along the central line, depth of cutting is equal to 2.1 meter. Isn't it? This is 2.1 meter cut ಮಾಡಬೇಕು ನಾವು. And also similarly in the next interval, next line, next interval ಅಲ್ಲಿ chainage 60ನೇ chainage ಅಲ್ಲಿ ಅದರ ಗ್ರೌಂಡ್ ಲೆವೆಲ್ ಎಷ್ಟಿದೆ 51.3, ಇದು 51.3 ಮೀಟರ್ ಇದೆ. ದೆನ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ನಾವು ಯು ಮೆಜರ್ ದಟ್ ಅಂಡ್ ರೈಟ್ ಇಟ್ ಡೌನ್ ಹಿಯರ್. ಇದು 49.55 ಮೀಟರ್ ಇದೆ. therefore what is the depth of cutting, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಟ್ ಮಾಡಬೇಕು ಈಗ ಅಂತ. therefore ಇಲ್ಲಿಂದ ಇದನ್ನ ಮೈನಸ್ ಮಾಡಿದ್ರೆ we are going to get 1.75 meter is to be cut. ಇದನ್ನ ಇಲ್ಲಿಂದ ಇಲ್ಲಿಗೆ 1.75 meter ಕಟ್ ಮಾಡಬೇಕು. now that is how you need to calculate, that is, isn't it? And similarly in the next point, see you can calculate ಈಗ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಕಟಿಂಗ್ ಇಷ್ಟು ಕಟಿಂಗ್ ಇದೆ. therefore 50.50 minus 49.45, therefore 1.05 meter is to be cut. ಇಲ್ಲಿ ಈ ಪಾಯಿಂಟ್ ಅಲ್ಲಿ 1.0905 meter ಕಟ್ ಮಾಡಬೇಕು. likewise you can calculate all the remaining that is offsets, isn't it? depth of cutting ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಓಕೆ, ನಾನು ಇಲ್ಲಿ ಅದಕ್ಕೆ ಈಗ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್, ನಾವು ವಾಟ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಬೌಟ್ ಹಿಯರ್. ಇಲ್ಲಿ ನೋಡಿ, ಈಗ 49.85, 49.75, 49.65, 49.355, 49.4, ಅಂದ್ರೆ ವಾಟ್ ಐ ಮೀನ್ ಟು ಸೇ ಹಿಯರ್ ಇಸ್ ನಾಟ್ at every chainage 10 ಮೀಟರ್ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ 0.1 ಮೀಟರ್ 0.1 ಮೀಟರ್ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರ ಅರ್ಥ ಏನಂತ ಹೇಳಿದ್ರೆ, ದಟ್ ಈಸ್ ದೇರ್ ಇಸ್ ಎ ಗ್ರೇಡಿಯಂಟ್, ಒಂದು ಸ್ಲೋಪ್ ಇದೆ ಈ ಲೈನ್ಗೆ. ಸ್ಲೋಪ್, ಈ ಸ್ಲೋಪ್ ಯಾಕಂತ ಹೇಳಿದ್ರೆ ಇದು ಯೂನಿಫಾರ್ಮ್ ಆಗಿ ಹೋಗ್ತಾ ಇರುತ್ತೆ. therefore see you can see this here, is it not? 49, that is 10 ಸೆಂಟಿಮೀಟರ್ 10 ಸೆಂಟಿಮೀಟರ್ 0.1 ಮೀಟರ್, ದಟ್ ಈಸ್ ಇಲ್ಲಿಂದ ಇಲ್ಲಿ ಬರುವಾಗ 0.1 ಮೀಟರ್ ಡೌನ್, ಇಲ್ಲಿಂದ ಇಲ್ಲಿ ಬರೋ 0.1 ಮೀಟರ್ ಡೌನ್, ಇಲ್ಲಿಂದ ಇಲ್ಲಿ ಯಾಕಂದ್ರೆ ಸ್ಲೋಪಿಂಗ್, ಇಲ್ಲಿಂದ ಇಲ್ಲಿಗೆ ಬರುವಾಗ ಸ್ಲೋಪ್ ಇದೆ ರೋಡ್, ಇದು ನಮ್ದು ಫಾರ್ಮೇಶನ್ ಲೆವೆಲ್ ಕೆಳಗಡೆ ಡೌನ್ ಇದೆ. therefore these are, that is how we need to enter the column. first we need to calculate this, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಯಾವ್ದನ್ನ, ಆರ್ ಡೆಪ್ತ್ ಆಫ್ ಕಟಿಂಗ್, ಇಲ್ಲೆಲ್ಲ ಕಟಿಂಗ್ ಇದೆ. in the similar way you can cut and you can calculate. ಇಲ್ಲಿಂದ ಇಲ್ಲಿವರೆಗೆ ಕಟಿಂಗ್ ಇದೆ, ಇಲ್ಲಿ ಕಟಿಂಗ್ ಎಲ್ಲ ಫಿಲ್ಲಿಂಗ್ ಬರೋದಿಲ್ಲ, ಮತ್ತೆ ನೋಡುವ ಅದ್ರ ಬಗ್ಗೆ ಮತ್ತೆ ಮಾತಾಡುವ. ಇದನ್ನ therefore you please note down here, that is how we can calculate, isn't it? ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. and similarly at all the points you can calculate, ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ ನೀವು ಇದನ್ನ ಯಾವ್ದನ್ನ, that is formation level ಅನ್ನು you can read. ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಕಮ್ಮಿ ಆಗ್ತದೆ ನೋಡಿ. at every point there is a 10 centimeter down, 0.1 meter, that is sloping downward, isn't it? therefore formation level ಇಲ್ಲಿದೆ, ಇಲ್ಲಿವರೆಗೆ ಫಾರ್ಮೇಶನ್ ಲೆವೆಲ್ ಇದೆ. ಓಕೆ, ಪೂರ್ತಿ ಬರ್ತಿದ್ದೀನಿ ನಾನು ಇಲ್ಲಿ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಎಲ್ಲ ಕಡೆ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ 10 ಸೆಂಟಿಮೀಟರ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಇನ್ ದ ಸಿಮಿಲರ್ ವೇ ನೌ ಲೆಟ್ ಅಸ್ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಡೆಪ್ತ್ ಆಫ್ ಫಿಲ್ಲಿಂಗ್ ಅಂತ ಇನ್ ದ ಸಿಮಿಲರ್ ಮ್ಯಾನರ್. ಅದನ್ನ ನೋಡುವ. ಈಗ ನೋಡಿ, ಈ ಪಾಯಿಂಟ್ ತಗೊಳ್ಳುವ. ಇಲ್ಲಿ ಈ ಪಾಯಿಂಟ್ ತಗೊಂಡ್ರೆ ನೋಡಿ, ಇದು ಗ್ರೌಂಡ್ ಲೆವೆಲ್ ಕೆಳಗಡೆ ಇದೆ, ಫಾರ್ಮೇಶನ್ ಮೇಲ್ಗಡೆ ಇದೆ. ಇದು ನಮ್ದು ರೋಡ್, ಇದ್ರ ಮೇಲ್ಗಡೆ ಕಟ್ ನಿರ್ಮಾಣ ಮಾಡುವಂತದ್ದು. we are constructing the road above this, therefore this is the formation level. therefore formation level ಗಿಂತ original ground level is down, therefore this has to be filled, isn't it? I have indicated this in a different color. ಇದು ಅರ್ಥ ಕಟಿಂಗ್, ಈ ರೆಡ್ ಅಲ್ಲಿ ಕಾಣುವಂತದ್ದು ಕಟಿಂಗ್ ಆಗುತ್ತೆ, ಮತ್ತೆ ಈ ಬ್ಲೂ ಅಲ್ಲಿ ಕಾಣುವಂತದ್ದು ದಟ್ ಈಸ್ ಫಿಲ್ಲಿಂಗ್ ಆಗ್ತದೆ. ಕೆಲವು ಸಾರಿ ಏನ್ ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಈಗ ಎರಡು ರೋ ಮಾಡ್ಬೋದು. ಒಂದು ಅರ್ತ್ ಕಟಿಂಗ್, ಮತ್ತೊಂದು ಅರ್ತ್ ಫಿಲ್ಲಿಂಗ್ ಅಂತ. ಇದನ್ನ ಎನಿವೇ ದಟ್ ಈಸ್ ಯು ಶುಡ್ ನೋ ಹೌ ಟು ಡೂ ದಟ್. ಯಾವುದು ಕಟಿಂಗ್ ಅದು ಫಿಲ್ಲಿಂಗ್ ಅಂತ ನಮ್ಗೆ ಸರಿಯಾಗಿ ಗೊತ್ತಿರ್ಬೇಕು ಅಷ್ಟೇ. ನಾನು ಒಂದೇ ಕಾಲಮಲ್ಲಿ ಒಂದೇ ರೋ ಅಲ್ಲಿ ಬರ್ದಿದ್ದೀನಿ, ಇದನ್ನ ಅದ್ರ ಕಲರ್ ಚೇಂಜ್ ಮಾಡ್ತೀನಿ. ಇದು ನೋ therefore you please note here, ನೋ ಈಗ ಇಲ್ಲಿಂದ ಇಲ್ಲಿಗೆ ದಟ್ ಈಸ್ 0.35 ಮೀಟರ್ ಕಮ್ಮಿ ಆಯಿತು. ಅಂಡ್ ಸಿಮಿಲರ್ಲಿ ದಟ್ ಈಸ್ ಇಲ್ಲಿ ಬಂದ್ರೆ, ಈ ಪಾಯಿಂಟ್ ಅಲ್ಲಿ ಬಂದ್ರೆ ಇಲ್ಲಿ ಏನಾಗಿದೆ, ಗ್ರೌಂಡ್ ಕೆಳಗಡೆ ಇದೆ, ಫಾರ್ಮೇಶನ್ ಲೆವೆಲ್ ಮೇಲ್ಗಡೆ ಇದೆ. therefore ಇಷ್ಟು ಅಮೌಂಟ್ ಆಫ್ ಅರ್ಥನ ನಾವು ಫಿಲ್ ಮಾಡಬೇಕು. ಅದೆಷ್ಟಾಗುತ್ತೆ, 0.4 ಮೀಟರ್ ಆಗ್ತದೆ. ಅಂಡ್ ಸಿಮಿಲರ್ಲಿ ಇಫ್ ವಿ ಕಮ್ ಟು ದ ನೆಕ್ಸ್ಟ್ ಇಂಟರ್ವಲ್ ಬಂದ್ರೆ ಗ್ರೌಂಡ್ ಲೆವೆಲ್ ಕೆಳಗಡೆ ಇದೆ,
ಫಾರ್ಮೇಶನ್ ಲೆವೆಲ್ ಮೇಲ್ಗಡೆ ಇದೆ. therefore this amount of the this depth of earth should be filled. ಅದೆಷ್ಟಾಗುತ್ತೆ 0.65 ಮೀಟರ್ ಆಗ್ತದೆ. and the similar manner you need to calculate. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ. ಇಲ್ಲಿಗೆ ಬಂದ್ರೆ ಅಟ್ ದಿಸ್ ಪಾಯಿಂಟ್ ಇಲ್ಲಿ ಬರುವಾಗ ಏನಾಗುತ್ತೆ, ಗ್ರೌಂಡ್ ಕೆಳಗಡೆ ಇದೆ, ದೆನ್ ಫಾರ್ಮೇಶನ್ ಲೆವೆಲ್ ಮೇಲ್ಗಡೆ ಇದೆ. therefore we need to fill 0.91 ಮೀಟರ್. ಇದು ಮತ್ತೆ ಇದೊಂದು ಡಿಫರೆನ್ಸ್. ಇದನ್ನೆಲ್ಲ ತಗೊಂಡಿದೀವಿ ನಾವು ಯಾವ್ದನ್ನ, ಈ ಫಾರ್ಮೇಶನ್ ಲೆವೆಲ್ ಅನ್ನ. ಇಲ್ಲಿಂದ ಇಲ್ಲಿವರೆಗೆ ಮೆಜರ್ಮೆಂಟ್ ಮಾಡಿದ್ರೆ ಫಾರ್ಮೇಶನ್ ಸಿಗುತ್ತೆ. ಇಲ್ಲಿವರೆಗೆ ಏನು ನಮಗೆ ಗೊತ್ತು, ಇದನ್ನ ಆಡ್ ಮಾಡಿದ್ರೆ ಫಾರ್ಮೇಶನ್ ಲೆವೆಲ್ ಸಿಗುತ್ತೆ. ದೆನ್ ದಿಸ್ ಮೈನಸ್ ಇಲ್ಲಿಂದ ಇಲ್ಲಿಗೆ ಮೈನಸ್ ದಿಸ್ ಇದು RL, ಇದನ್ನ ಮೈನಸ್ ಮಾಡಿದ್ರೆ we are going to get 0.91 meter. in the similar way we can ಇದನ್ನ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ ಇಲ್ಲಿಯೂ ಅಷ್ಟೇ, ಇಲ್ಲಿ ರೋಡ್ ಲೆವೆಲ್ ಗ್ರೌಂಡ್ ಲೆವೆಲ್ ಇದೆ, ಇದು ಫಾರ್ಮೇಶನ್ ಲೆವೆಲ್ ಇದೆ. ಇಲ್ಲಿಂದ ಇಲ್ಲಿ ಬರುವಾಗ ನೋ ಇಟ್ ಇಸ್ 0.85. ಯು ಕ್ಯಾನ್ ರೆಕಗ್ನೈಸ್ ದಿಸ್. ಇಲ್ಲಿ ರೆಕಗ್ನೈಸ್ ಮಾಡಬಹುದು ನೀವು ಗ್ರೌಂಡ್ ಹೇಗೆ ಉಂಟು. ಗ್ರೌಂಡ್ ಇದು ಈ ಡೆಪ್ತ್ ಆಫ್ ಕಟಿಂಗ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌ ದ ಗ್ರೌಂಡ್ ಈಸ್ ಅಂತ. ಡೆಪ್ತ್ ಆಫ್ ಕಟಿಂಗ್ ಇರ್ಬೋದು ಅಥವಾ ಡೆಪ್ತ್ ಆಫ್ ಫಿಲ್ಲಿಂಗ್ ಇರ್ಬೋದು. ಯಾವ್ದು ಡಿಪೆಂಡ್ಸ್ ಅಪಾನ್ ವಾಟ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಹೌ ದ ಗ್ರೌಂಡ್ ಈಸ್ ಅಂತ. ಗ್ರೌಂಡ್ ಎತ್ತರವಾಗಿದ್ರೆ ಇಲ್ಲಿ ಕಟಿಂಗ್ ಆಗ್ತದೆ. ಗ್ರೌಂಡ್ ಜಾಸ್ತಿ ಎತ್ತರದಲ್ಲಿದ್ರೆ ಜಾಸ್ತಿ ಕಟಿಂಗ್ ಆಗುತ್ತೆ. ಕಮ್ಮಿ ಎತ್ತರದಲ್ಲಿದ್ರೆ ಕಮ್ಮಿ ಹೈಟ್ ಇದ್ರೆ ದಟ್ ಈಸ್ ಕಮ್ಮಿ ಕಟಿಂಗ್ ಆಗ್ತದೆ. ಹಾಗೆ ನೋಡಿ ಸ್ಲೋಪ್, ಗ್ರೌಂಡ್ ಹೇಗೆ ಸ್ಲೋಪ್ ಉಂಟು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದನ್ನ ನೋಡಿ ಈ ಕಡೆ ಮತ್ತೆ ಫರ್ದರ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ದಟ್ ಈಸ್ ಹೈಯೆಸ್ಟ್ ಡೆಪ್ತ್ 2.75 ಮೀಟರ್ ಕಟ್ ಮಾಡಬೇಕು. 2.75 ಮೀಟರ್ ಇರ್ಬೋದು, ಕೆಲವು ಸರಿ 5 ಮೀಟರ್ 8 ಮೀಟರ್ 10 ಮೀಟರ್ ಎಲ್ಲ ಇರ್ಬೋದು. ನ್ಯಾಷನಲ್ ಹೈವೇ ಎಲ್ಲ ಕನ್ಸ್ಟ್ರಕ್ಷನ್ ಮಾಡುವಾಗ ಜಾಸ್ತಿ ಎಲ್ಲ ಬರುತ್ತೆ ಅದೆಲ್ಲ. ಇದನ್ನ ನಾವು therefore now you can see this. now similar way now ಇಲ್ಲಿ 0.85 ಮೀಟರ್ ದಟ್ ಈಸ್ ಫಿಲ್ಲಿಂಗ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ಏನಾಗುತ್ತೆ, ಈಗ ನೋಡಿ ಗ್ರೌಂಡ್ ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗ್ತಾ ಇದೆ. therefore ಡೆಪ್ತ್ ಆಫ್ ಕಟಿಂಗ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇಲ್ಲಿ ಕಮ್ಮಿ ಆಗುತ್ತೆ, ಇಲ್ಲಿ ಕಮ್ಮಿ ಇದೆ, ಬಟ್ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಇದೆ. ಫರ್ದರ್ ಇಫ್ ಯು ಮೂವ್ ಮತ್ತೆ ಬಂದ್ರೆ ಫರ್ದರ್ ನೋಡಿ ಇಲ್ಲಿ 1.1 ಮೀಟರ್ ಫಿಲ್ಲಿಂಗ್ ಬೇಕು. ಸಿಮಿಲರ್ಲಿ 1.1 ಇಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ, ಇದು 1.25 ಮೀಟರ್ ಫಿಲ್ಲಿಂಗ್ ಆಗಬೇಕು. ಇದನ್ನ ನಾವು ಯೂಶಲಿ ನಾರ್ಮಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಲೋಪ್ ಅನ್ನ ಒಂದು ವೆಹಿಕಲ್ ಟ್ರಾವೆಲ್ ಮಾಡುವಾಗ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬೇಕು ವಿತ್ ಸಮ್ ಸ್ಪೆಸಿಫೈಡ್ ಸ್ಪೀಡ್. ಒಂದು ಮತ್ತೆ ಎರಡನೇ ಸ್ಮೂತ್ ಡ್ರೈವಿಂಗ್, ಸ್ಮೂತ್ ಮೂವ್ಮೆಂಟ್ ಆಫ್ ದ ವೆಹಿಕಲ್ ಇರಬೇಕು. ಮತ್ತು ಬೇಸ್ಡ್ ಆನ್ ದಟ್ ವಿ ಆರ್ ಡಿಸೈಡಿಂಗ್ ದ ಗ್ರೇಡಿಯಂಟ್ ಆಫ್ ದ ರೋಡ್ ಗ್ರೇಡಿಯಂಟ್ ಅನ್ನು ನಾವು ಡಿಸೈಡ್ ಮಾಡ್ತೀವಿ. ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ. ಓಕೆ, ಅಂಡ್ ಸಿಮಿಲರ್ಲಿ ಫರ್ದರ್ ಇಫ್ ಯು ಮೂವ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋ ದಿಸ್ ಇಸ್ ದ ರೋಡ್ ಲೆವೆಲ್. ಈ ರೋಡ್ ಲೆವೆಲ್ ಅಂತ ಹೇಳಿದ್ರೆ ಮೇಲ್ಗಡೆ ಈಗ ಫಾರ್ಮೇಶನ್ ಲೆವೆಲ್ ಮತ್ತೆ ಇದು ರೋಡ್ ಲೆವೆಲ್. ಫಾರ್ಮೇಶನ್ ಲೆವೆಲ್ ಮತ್ತೆ ರೋಡ್ ಲೆವೆಲ್ಗೆ ವಾಟ್ ಇಸ್ ದ ಡಿಫರೆನ್ಸ್ ಅಂತ. ಫಾರ್ಮೇಶನ್ ಲೆವೆಲ್ ಇದು ಅರ್ತ್ ಲೆವೆಲ್. ಅರ್ಥನ ನಾವು ಲೆವೆಲ್ ಮಾಡಿದೀವಿ, ಮಣ್ಣನ್ನ ಶುರಿಗೆ ನಾವು ಲೆವೆಲ್ ಮಾಡಿದೀವಿ. ಲೆವೆಲ್ ಮಾಡಿದ ನಂತರ ನಾವು ಅದ್ರ ಮೇಲ್ಗಡೆ ಏನ್ ಮಾಡ್ತೀವಿ, ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಕನ್ಸ್ಟ್ರಕ್ಷನ್. ಯಾವ ಟೈಪ್ ರೋಡು, ಯಾವ ಟೈಪ್ ಕನ್ಸ್ಟ್ರಕ್ಷನ್, ಅದ್ರ ಮೇಲೆ ನಾವು ಫಸ್ಟಿಗೆ ಬೋರ್ಡರ್ಸ್ ಹಾಕ್ತಿವಿ ಅಗತ್ಯ ಇದ್ರೆ, ಮತ್ತೆ 40 mm ಡೌನ್ ಸೈಜ್ ಹಾಕ್ತಿವಿ, 20 mm ಡೌನ್ ಹಾಕ್ತಿವಿ, ದೆನ್ ಚಿಪ್ಸ್ ಹಾಕ್ತಿವಿ. ಇದನ್ನ ಟಿಂಬರ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಈಗ ಇಲ್ಲಿಂದ ಇಲ್ಲಿಗೆ ಫಾರ್ಮೇಶನ್ ಲೆವೆಲ್ ಮತ್ತು ರೋಡ್ ಲೆವೆಲ್, ಫಾರ್ಮೇಶನ್ ಲೆವೆಲ್ ಮತ್ತೆ ರೋಡ್ ಲೆವೆಲ್ ಇದೆರಡು ಕಾನ್ಸ್ಟೆಂಟ್ ಡಿಫರೆನ್ಸ್. ನೋಡಿ ಇಲ್ಲಿಂದ ಈ ಪಾಯಿಂಟ್ ಇಂದ ಲಾಸ್ಟ್ ವರೆಗೆ ಇದು ಥಿಕ್ನೆಸ್ ಸೇಮ್ ಇರ್ತದೆ. ಯಾಕಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಇದ್ರೆ ಇದು ರೋಡ್ ಕನ್ಸ್ಟ್ರಕ್ಷನ್ ಇಲ್ಲಿ ಮಾಡಿದ್ರು. ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮೊದಲು ನಾವು ಇಷ್ಟೆಲ್ಲ ಕೆಲಸ ಮಾಡ್ಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ಈಗ ಇದು ದಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್. 3.5 ಮೀಟರ್ ರೋಡ್ ಇರ್ಬೋದು, 7 ಮೀಟರ್ ವಿಡ್ತ್ ರೋಡ್ ಇರ್ಬೋದು, 10.5 ಮೀಟರ್ ರೋಡ್ ವಿಡ್ತ್ ಇರ್ಬೋದು, ಅಥವಾ 14 ಮೀಟರ್ ರೋಡ್ ವಿಡ್ತ್ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ನಮ್ಗೆ 14 ಮೀಟರ್ ಮಲ್ಟಿಪ್ಲೈಡ್ ಬೈ ಥಿಕ್ನೆಸ್ ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ನಮ್ಗೆ ಆ ಪರ್ಟಿಕ್ಯುಲರ್ ಕ್ವಾಂಟಿಟಿ ಸಿಗುತ್ತೆ. ಅದು ರೆಡಿ ಉಂಟು ನಮ್ಮ ಹತ್ರ, ಮೊದಲೇ ರೆಡಿ ಇರ್ತದೆ. ಬಟ್ ಅರ್ತ್ ಕಟ್ಟಿಂಗ್, ಅರ್ತ್ ಫಿಲ್ಲಿಂಗ್, ವೆದರ್ ಹೌ ವಿ ಆರ್ ಗೋಯಿಂಗ್ ಟು ಡೂ ದಟ್ ಈಸ್ ಅವರ್ ರೋಡ್, ವೇರ್ ವಿ ಆರ್ ಡೂಯಿಂಗ್ ಇಟ್, ವಾಟ್ ಈಸ್ ದ ಗ್ರೌಂಡ್ ಕಂಡೀಷನ್, ಗ್ರೌಂಡ್ ಸಿಚುಯೇಷನ್ ಹೇಗೆ ಉಂಟು, ಗ್ರೌಂಡ್ ಎಷ್ಟು ಸ್ಟ್ರಾಂಗ್ ಇದೆ, ಬೇಸ್ಡ್ ಆನ್ ಆಲ್ ದಿಸ್ ಫ್ಯಾಕ್ಟರ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಇದನ್ನ and also now I am speaking about the construction of the road. Even in case of ನೀವು ಕ್ಯಾನಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಕೂಡ ಹೀಗೆ ಮಾಡಬೇಕು. ನಾವು ಇದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ಇಟ್ ಇಸ್ ಕಾಲ್ಡ್ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತ ಹೇಳೋದು ಇದಕ್ಕೆ, ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂತ ಹೇಳೋದು ಇದಕ್ಕೆ. ಬರೀ ಖಾಲಿ
ಗ್ರೌಂಡ್ ಸರ್ಫೇಸ್ ಒಂದೇ ಒಂದನ್ನ ನಾವು ಮಾರ್ಕ್ ಮಾಡಿದ್ರೆ ಅದನ್ನ ಪ್ರೊಫೈಲ್ ಲೆವೆಲ್ ಅಂತ ಕರಿತೀವಿ. ಇಫ್ ಯು ಆರ್ ದೆನ್ ಇದನ್ನೇನಂತ ಕರಿತೀವಿ ಅಂದ್ರೆ ಈಗ ಇಷ್ಟೆಲ್ಲ ಕೆಲಸ ಮಾಡಿದೀವಲ್ಲ, ನೋ ವ್ಯಾರ್ ಯು ಆರ್ ಗೋಯಿಂಗ್ ವಿ ಆರ್ ಕಾಲಿಂಗ್ ದಿಸ್ ಆಸ್ ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತ ಕರಿತೀವಿ. ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತೀವಿ. ನಾವು ಏನೇನು ಕೆಲಸ ಮಾಡ್ತೀವಿ ಬೇಡ ಅಂದ್ರೆ ವಿ ಆರ್ ಡೆಸಿಗ್ನೇಟಿಂಗ್ ದಟ್, ಇದನ್ನ ಅದಕ್ಕೆ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್, ಅದನ್ನ ವರ್ಕಿಂಗ್ ಪ್ರೊಫೈಲ್ ಅಂತ ಕೂಡ ನಾವು ಕರಿತೀವಿ. ವರ್ಕಿಂಗ್ ಪ್ರೊಫೈಲ್ ಅಂತಂದ್ರೆ ಆ ಪ್ರೊಫೈಲ್ ಪ್ರೊಫೈಲ್ ಲೆವೆಲ್ ಪ್ರೊಫೈಲ್ ಇಟ್ಕೊಂಡು ನಾವೇನ್ ಮಾಡಿದೀವಿ, ಈಗ ನಮ್ಮ ಪ್ರಾಜೆಕ್ಟ್ ಅನ್ನ ಅರೈವ್ ಮಾಡಿದೀವಿ. ನಾವು ಇದನ್ನ ನಮ್ಮ ರೋಡ್ ಕನ್ಸ್ಟ್ರಕ್ಷನ್ ನಾವು ಡಿಸೈಡ್ ಮಾಡಿದೀವಿ. ವಾಟ್ ಶುಡ್ ಬಿ ದ ಕಟಿಂಗ್ ಅರ್ತ್, ವಾಟ್ ಶುಡ್ ಬಿ ದ ಫಿಲ್ಲಿಂಗ್ ಆಫ್ ದ ಅರ್ತ್, ಅಂಡ್ ವಾಟ್ ಇಸ್ ದ ಥಿಕ್ನೆಸ್, ರೋಡ್ ವಿಡ್ತ್, ರೋಡ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಅದೆಲ್ಲ ನಮ್ಮ ಡಿಸೈನ್ ಇರುತ್ತೆ. ನಾವು ಮೊದಲೇ ಅದನ್ನ ಡಿಸೈಡ್ ಮಾಡಿರ್ತೀವಿ. ಅದಕ್ಕೆಲ್ಲ ಸ್ಟ್ಯಾಂಡರ್ಡ್ಸ್ ಇದೆ. MOST, ಮಿನಿಸ್ಟ್ರಿ ಆಫ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಅಂತ ಒಂದು ನಮ್ದು ಕೇಂದ್ರ ಸರ್ಕಾರದ ಒಂದು ಇಲಾಖೆ ಇದೆ. ಅವರು ಅದನ್ನ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಮಾಡ್ತಾರೆ. ನಿಮ್ಮ ರಸ್ತೆಯನ್ನ ಯಾವ ತರ ಕಟ್ಟಬೇಕು, ಚಿಕ್ಕ ರೋಡ್, ವಿಲೇಜ್ ರೋಡು ಅಥವಾ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಎಕ್ಸ್ಪ್ರೆಸ್ ಹೈವೇ, ಅದನ್ನೆಲ್ಲ ಹೌ ಟು ಬಿಲ್ಡ್, ಹೌ ಟು ವಾಟ್ ಶುಡ್ ಬಿ ದ ಥಿಕ್ನೆಸ್, ವಾಟ್ ಶುಡ್ ಬಿ ದ ವಿಡ್ತ್, ವಾಟ್ ಶುಡ್ ಬಿ ದ ಡ್ರೈನ್ ವಿಡ್ತ್, ವಾಟ್ ಶುಡ್ ಬಿ ದ ಫುಟ್ ಪಾತ್, ಇದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಅವ್ರು ಕೊಡ್ತಾರೆ ನಮಗೆ. ಇದನ್ನ ಅವ್ರ ರೆಡಿ ಡೀಟೇಲ್ಸ್ ನಮ್ಮ ಹತ್ರ ಇದೆ, ಆಲ್ರೆಡಿ ಇರುತ್ತೆ. ಈಗ ದ ಪ್ರಾಬ್ಲಮ್ ಈಸ್ ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್, ಇಟ್ ಈಸ್ ವೈಸ್ ಟು ಡಿಸೈಡ್ ಹೌ ಯು ಆರ್ ಪ್ರೊಫೈಲ್. ನಿಮ್ದು ರೋಡ್ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗು, ಕ್ರಾಸ್ ಸೆಕ್ಷನಿಂಗು, ಅದೊಂದು ಸ್ಲೋಪು, ಅದೆಲ್ಲ ನೀವು ಹೇಗೆ ಮಾಡ್ತೀರಿ ಅನ್ನೋದು ದಟ್ ಡಿಪೆಂಡ್ಸ್ ಅಪಾನ್ ಹೌ ಯು ಆರ್ ವರ್ಕಿಂಗ್ ಆನ್ ದಿಸ್. From this line we can decide that is the total quantity of the earth cutting and also filling, and we can ನೋಡಿ ಈಗ ರೋಡ್, ಈಗ ಫಾರ್ಮೇಶನ್ ಲೆವೆಲ್ ಇದು, ಅದ್ರ ಮೇಲ್ಗಡೆ ರೋಡ್ ಸರ್ಫೇಸ್ ಇದು. ಈ ರೋಡ್ ಸರ್ಫೇಸ್ ಮತ್ತೆ ಫಾರ್ಮೇಶನ್ ಲೆವೆಲ್ ಥಿಕ್ನೆಸ್ ನಾವು ಡಿಸೈಡ್ ಮಾಡೋದು. therefore ಇಲ್ಲಿಂದ 300 ಕಿಲೋಮೀಟರ್, 1000 ಕಿಲೋಮೀಟರ್, 500 ಕಿಲೋಮೀಟರ್, 100 ಕಿಲೋಮೀಟರ್ ಎಷ್ಟು ಬೇಕಾದ್ರೂ ಮಾಡಿ, 500 ಮೀಟರ್ ರೋಡ್ ಮಾಡಿ, ಬಟ್ ಥಿಕ್ನೆಸ್ ರಿಮೈನ್ ಸೇಮ್ ಫ್ರಮ್ ಒನ್ ಎಂಡ್ ಟು ದ ಅದರ್ ಎಂಡ್. ಇದನ್ನ ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, but normally the thickness of the road is same, isn't it? Width is also remains same. Now the main object here is in this leveling, now we are deciding that is the gradient. Road gradient decide ಮಾಡ್ತೀವಿ. ಆ ರೋಡ್ gradient decide ಮಾಡಬೇಕಾದ್ರೆ ಮತ್ತೆ ವಾಪಸ್ again when you are deciding the gradient of the road, that depends upon the money available and the type of the road you are going to build it. ಎಂತ ರೋಡ್ ಮಾಡ್ತಿದೀವಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. Even in case of construction of canals ಅನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಕೂಡ we are going to conduct the same type of survey. ಇದನ್ನ ಇಲ್ಲಿ ನಾವು ರೋಡ್ ಕ್ರಾಸ್ ಸೆಕ್ಷನ್ ಮಾತಾಡ್ತೀವಿ, ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಕೆನಾಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತೀವಿ, ದಟ್ ಈಸ್ ಕೆನಾಲ್ ಕ್ರಾಸ್ ಸೆಕ್ಷನ್ ಅನ್ನ ಡ್ರಾ ಮಾಡ್ತೀವಿ. ಇಲ್ಲಿ ರೋಡ್ ಕ್ರಾಸ್ ಸೆಕ್ಷನ್ ಅನ್ನ ಡ್ರಾ ಮಾಡ್ತೀವಿ. ಆಲ್ಸೋ ವಿ ಕ್ಯಾನ್ ಕಂಡಕ್ಟ್ ದಟ್ ಈಸ್ ಡ್ರೈನೇಜ್ ಸಿಸ್ಟಮ್, ಯುಜಿಡಿ ಸಿಸ್ಟಮ್ ಅನ್ನು ಮಾಡಿದ್ರು ಕೂಡ ಹೀಗೆ ಮಾಡಬೇಕು. ನಾವು ರೈಲ್ವೆ ಲೈನ್ ಅನ್ನ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು 150, 200 ಕಿಲೋಮೀಟರ್, 1000 ಕಿಲೋಮೀಟರ್ ನಾವು ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೂ ಕೂಡ ಇದೇ ರೀತಿ ಪ್ರೊಫೈಲ್ ಲೆವೆಲಿಂಗ್ ಅನ್ನ ಮಾಡ್ಬೇಕು ನಾವು. ದಟ್ ಈಸ್ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅನ್ನ ಮಾಡ್ಬೇಕು ನಾವು. ಇದನ್ನ therefore we call this as ಇದು ಇಷ್ಟೆಲ್ಲ ಮಾಡಿದ್ದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಅಂತ ಕರಿತೀವಿ. ಈ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಎಲ್ಲಿದೆ? ಅಲಾಂಗ್ ದ ಸೆಂಟ್ರಲ್ ಲೈನ್ ಆಫ್ ದ ರೋಡ್ ಅನ್ನ ಎಲ್ಲಿ ನೀವು ಮಾಡ್ಬೇಕಂತೀರಿ ಆ ಸೆಂಟ್ರಲ್ ಲೈನ್ ಅಲ್ಲಿ ಒಂದು ಸೆಕ್ಷನ್ ಕಟ್ ಮಾಡಿ ನೀವು ಆ ಕಡೆಯಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ. ಇದನ್ನ therefore it is all, ಈಗ ನಾವೊಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ರೋಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಕಟ್ ಮಾಡಿ ತೆಗಿಲಿಕ್ಕೆ ಆಗುದಿಲ್ಲ ನಮ್ಗೆ. ಇಟ್ ಈಸ್ ಓನ್ಲಿ ಇನ್ ಇಮ್ಯಾಜಿನೇಷನ್, ಹೀಗೆ ಉಂಟಂತ. therefore it gives you the overall view and almost ಇದು ಸತ್ಯಕ್ಕೆ ತುಂಬಾ ಹತ್ತಿರದಲ್ಲಿ ಇರ್ತದೆ. based on how you are doing it. ಇದನ್ನ ನೀವು ಹೇಗೆ ಕೆಲಸ ಮಾಡ್ತೀರಿ, ಯಾವ ರೀತಿಯಲ್ಲಿ ನೀವು ಇಂಟರ್ಪ್ರಿಟೇಷನ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೋ ದಿಸ್ ಇಸ್ ಕಾಲ್ಡ್ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್. ಅಂಡ್ ವಾಟ್ ವಿ ಹ್ಯಾವ್ ಡನ್, ಅರ್ತ್ ಫಿಲ್ಲಿಂಗ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದೆವು, ಕಟಿಂಗ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದೆವು, ಫಾರ್ಮೇಶನ್ ಲೆವೆಲ್ ಏನು ಅಂತ ನಮಗೆ ಗೊತ್ತಾಯ್ತು, ರೋಡ್ ಸರ್ಫೇಸ್ ನಮ್ಗೆ ಏನು ಅಂತ ಗೊತ್ತಾಯ್ತು. ನೋ ದಿಸ್ ಇಸ್ ಕಾಲ್ಡ್ ವರ್ಕಿಂಗ್ ಪ್ರೊಫೈಲ್ ಅಂತ ಹೇಳಿ, ವರ್ಕಿಂಗ್ ಡ್ರಾಯಿಂಗ್ ಅಂತ ಹೇಳಿ. ಇದನ್ನೇ ಡ್ರಾಯಿಂಗ್ ಅನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಟ್ರಾನ್ಸ್ಫರಿಂಗ್ ಟು ದ ಗ್ರೌಂಡ್. ಪ್ರೊಫೈಲ್ ಲೆವೆಲಿಂಗ್ ಅಂತ ನಾನು ಮಾತಾಡಿ ಶುರು ಮಾಡಿದೆ, ಲಾಂಜಿಟ್ಯೂಡಿನಲ್ ಲೆವೆಲಿಂಗ್ ಅಂತ ಮಾತಾಡಲಿಕ್ಕೆ ಶುರು ಮಾಡಿದೆ. When I started talking about the longitudinal leveling, that is we have conducted the survey, isn't it? Conducted the survey and we have calculated the reduced levels or elevations all along the central line. Then I brought all the details and I have plotted this drawing in the drawing sheet. Drawing sheet ಅಲ್ಲಿ ಇದನ್ನ ಮಾಡಿ ಈಗ ನಾನು ಏನು ಮಾಡಿದೀನಿ, that is ರೋಡ್ ಅನ್ನ ಡಿಸೈನ್ ಮಾಡಿ ಆಯ್ತು ನಾನು. ಇದನ್ನ ರೋಡ್ ಡಿಸೈನ್ ಮಾಡೋದು ಅಂತ ಹೇಳಿದ್ರೆ
ಲೆವೆಲ್ ಎಷ್ಟು ಅಂತ ಫಾರ್ಮೇಶನ್ ಲೆವೆಲ್ ಅನ್ನು ಸಿಕ್ಕಿದ್ರೆ ನಮಗೆ ಬಾಕಿದೆಲ್ಲ ನಾವು ಮಾಡ್ಬೋದು. ಇದರ ನಡುವೆ ನಿಮಗೆ ಡ್ರೈನ್ ಬರ್ಬೋದು, ಕ್ರಾಸ್ ಡ್ರೈನ್ ಬರ್ಬೋದು, ಬ್ರಿಡ್ಜ್ ಬರ್ಬೋದು, ದೆನ್ ರಿವರ್ ಬರ್ಬೋದು. ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಸೇಮ್ ಮೆಥಡ್ ವಿಲ್ ಫಾಲೋ, ಬಟ್ ವಿ ನೀಡ್ ಟು ಪ್ರೊವೈಡ್. ಮಧ್ಯದಲ್ಲಿ ಕೆನಾಲ್ ಇರ್ಬೋದು, ಕೆನಾಲ್ ಬರ್ಬೋದು, ಒಂದು ರಿವರ್ ಬರ್ಬೋದು, ಮತ್ತೆ ಕ್ರಾಸ್ ಡ್ರೈನ್ ಬರ್ಬೋದು, ಸಣ್ಣ ಸಣ್ಣ ಹಳ್ಳಗಳೆಲ್ಲ ಬರ್ಬೋದು, ಹಳ್ಳ ಕೊಳಗಳು ಬರ್ಬೋದು, ಸಣ್ಣ ಸಣ್ಣದು ಬ್ರಿಡ್ಜ್ ಬರ್ಬೋದು, ಅಥವಾ ಕ್ರಾಸ್ ಡ್ರೈನ್ ಮಾತ್ರ ಚಿಕ್ಕದೊಂದು ಪೈಪ್ ಹಾಕಿ ಮಾಡುವಂತ ಕ್ರಾಸ್ ಡ್ರೈನ್ ಬರ್ಬೋದು. ಒಂದು ನದಿ ಬಂದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಮಾಡ್ಬೇಕಾಗ್ಬೋದು. ಅದೆಲ್ಲ ಕಂಟಿನ್ಯೂಷನ್ ಆಫ್ ದಿಸ್. ಇದು ನಾನು ಈಗ ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಹೋಗ್ತದೆ ಅಂತ ಹೇಳಿದ್ರೆ ಅದೆಲ್ಲ ಬರುತ್ತೆ ನಮಗೆ. ಕ್ರಾಸ್ ಡ್ರೈನ್ ಬರ್ತದೆ, ನದಿ ಬರ್ತದೆ, ವ್ಯಾಲಿ ಬರ್ತದೆ. ಇದು ನಾಟ್ ನದಿ ಇದನ್ನೆಲ್ಲ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಓವರ್ಕಮ್ ದಟ್. ಇದು ನೌ ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಅಬೌಟ್ ದ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಮತ್ತು ಈ ವರ್ಕಿಂಗ್ ಡ್ರಾಯಿಂಗ್ ಅಂತ ನಾವು ಇದನ್ನು ಕರಿತೀವಿ. ಇದು ನಾಟ್ ನೌ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇಟ್. ದ ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ, ಲಾಂಜಿಟ್ಯೂಡಿನಲ್ ಸೆಕ್ಷನಿಂಗ್ ಫಾರ್ ಎ ರೋಡ್ ಅಂತ 10 ಮಾರ್ಕಿಗೆ ಕೇಳ್ಬೋದು. ಅವಾಗ ನೀವು ಇದೊಂದು ಡ್ರಾಯಿಂಗ್ ಮಾಡ್ಬೇಕು. ಹೀಗೆ ಪ್ರೊಫೈಲ್ ಲೆವೆಲಿಂಗ್ ಮಾರ್ಕ್ ಮಾಡಬೇಕು, ಫಾರ್ಮೇಶನ್ ಲೆವೆಲಿಂಗ್ ಮಾರ್ಕ್ ಮಾಡಬೇಕು, ದೆನ್ ರೋಡ್ ಸರ್ಫೇಸ್ ಮಾರ್ಕ್ ಮಾಡಬೇಕು, ದೆನ್ ಅರ್ತ್ ಫಿಲ್ಲಿಂಗ್ ಅರ್ತ್ ಫಿಲ್ಲಿಂಗ್ ಒಂದು ಬರಿಬೇಕು, ದೆನ್ ಅರ್ತ್ ಕಟಿಂಗ್ ಬರಿಬೇಕು ಎಲ್ಲಿದೆ ಅಂತ. ಅರ್ತ್ ಫಿಲ್ಲಿಂಗ್ ಎಲ್ಲಿ ಬರುತ್ತೆ ಅದನ್ನು ನಾವು ಮೆನ್ಷನ್ ಮಾಡಬೇಕು ಡ್ರಾಯಿಂಗ್ ಅಲ್ಲಿ. ಮತ್ತೆ ಇದನ್ನೆಲ್ಲ ನಾವು ಬರಿಬೇಕು, ಟೇಬಲ್ ಅನ್ನು ತೋರಿಸಬೇಕು. ವ್ಯಾಲ್ಯೂಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬಟ್ ನಾಟ್ ಯು ನೀಡ್ ಟು ಎಕ್ಸ್ಪ್ಲೈನ್ ಇನ್ ದ ಎಕ್ಸಾಮಿನೇಷನ್. ಇದು okay, this is how we can conduct the longitudinal leveling, isn't it? And now now this is it. ಈಗ ನಾನು ಹೇಳ್ತೀನಿ ನಿಮಗೆ, you can see this road. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದು ಡೆಪ್ತ್ ಆಫ್ ಅಗ್ರಿಗೇಟ್ ನಾನು ಹೇಳಿದೆ ನಿಮಗೆ, ಡಿಪೆಂಡ್ಸ್ ಅಂತ ನೋಡಿ. ಈಗ ಈ ಸರ್ಫೇಸ್ ಉಂಟು ನೋಡಿ, ಈ ಲೈನ್, ದಿಸ್ ಲೈನ್ ಇಸ್ ಕಾಲ್ಡ್ ಫಾರ್ಮೇಶನ್ ಲೆವೆಲ್. ಹೀಗೆ ಲೆವೆಲ್ ಮಾಡುವಂಥದ್ದನ್ನ ನಾವು ಫಾರ್ಮೇಶನ್ ಲೆವೆಲ್ ಅಂತ ಕರಿತೀವಿ. ಇದನ್ನ ಫಿನಿಶಿಂಗ್ ಆದ್ಮೇಲೆ ರೋಡ್ ಲೆವೆಲ್ ಅಂತ ಕರಿತೀವಿ ನಾವು. ಇವ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ದಟ್ ಈಸ್ ಇನ್ನು ಲೆವೆಲ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಆ ಕಡೆ ಈ ಕಡೆ ಮೂವ್ ಮಾಡ್ಲಿಕ್ಕೆ ಇರ್ಬೋದು, ಇದನ್ನ ಲೆವೆಲ್ ಮಾಡ್ಲಿಕ್ಕೆ ಇದೆ. therefore you can see this. ಇಲ್ಲಿ ನೀವು ರೆಕಗ್ನೈಸ್ ಮಾಡಿ, ಇದು ಫುಲ್ ಇಲ್ಲಿ ಫಿಲ್ಲಿಂಗ್, ಈ ರೋಡ್ ಈ ಫಿಲ್ಲಿಂಗ್, ಇದನ್ನ ಅರ್ಥನ ಫಿಲ್ ಮಾಡಿದ್ದಾರೆ. ನಾವು ಏನ್ ಕಟಿಂಗ್ ಮಾಡಿದೀವಿ ಅಲ್ಲಿ ತೋರಿಸ್ ಡ್ರಾಯಿಂಗ್ ಅಲ್ಲಿ, ನಮ್ಮ ಪ್ರೀವಿಯಸ್ ಡ್ರಾಯಿಂಗ್ ಅಲ್ಲಿ ಏನು ನೀವು ನೋಡಿದಿರಿ, ದಟ್ ಈಸ್ ನೋಡಿ, ಯು ಕ್ಯಾನ್ ಸಿ ದಿಸ್ ಇಯರ್. ಈ ಪೋರ್ಷನ್ ಅಂತೂ ಡ್ರಾಯಿಂಗ್, ಅದು ಈ ಪೋರ್ಷನ್ ಡ್ರಾಯಿಂಗ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಫೀಲ್ಡ್ ಅಲ್ಲಿ ಹೀಗೆ ಇರುತ್ತೆ. ಇದು ಫಾರ್ಮೇಶನ್ ಲೆವೆಲ್. ಈ ಫಾರ್ಮೇಶನ್ ಲೆವೆಲ್ ಮೇಲೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದ್ರೊಳಗಡೆ ನೀವು ರೆಕಗ್ನೈಸ್ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಯು ಕ್ಯಾನ್ ಸಿ ದಿಸ್ ನೋಡಿ. ಈಗ ಇಲ್ಲಿಂದ ಇಲ್ಲಿಗೆ ಡೆಪ್ತು, ದೆನ್ ಫರ್ದರ್ ಇಲ್ಲಿಂದ ಇಲ್ಲಿಗೆ ಡೆಪ್ತ್ ಏನಾಗಿದೆ, ಕಡಿಮೆ ಆಗುತ್ತೆ. ಇನ್ನು ಮುಂದೆ ಹೋದ್ರೆ ಏನಾಗ್ತದೆ, ಕಡಿಮೆ ಆಗುತ್ತೆ. ಇನ್ನು ಮುಂದೆ ಹೋದ್ರೆ ಏನಾಗುತ್ತೆ, ಮತ್ತೊಂದು ಡೆಪ್ತ್ ಕಮ್ಮಿ ಆಗುತ್ತೆ. therefore ಅರ್ತ್ ಫಿಲ್ಲಿಂಗ್ ಈಗ ಈ ಕಡೆ ಸೈಡ್, ಈ ಕಡೆ ಬಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಆ ಕಡೆ ಹೋಗ್ತಾ ಇದ್ರೆ ಮತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿಂದ ಎಷ್ಟು ಒಂದು ಸ್ವಲ್ಪ ದೂರಕ್ಕೆ, ಇಲ್ಲಿಂದ ಇಲ್ಲಿ ಸ್ವಲ್ಪ ದೂರಕ್ಕೆ ದಟ್ ಈಸ್ ಫಿಲ್ಲಿಂಗ್ ಇರ್ಬೋದು. ಇದನ್ನ therefore ನಾನು ಇದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್ಸ್, ಆ ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್ಸ್ ಅಂತ ಮಾಡುವಾಗ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕು ಸರಿಯಾಗಿ. ಇದನ್ನ ಇಲ್ಲಿ 3 ವಿಷಯ ಇದೆ ನೋಡಿ. ಈಗ ಇಲ್ಲಿಂದ ಇಲ್ಲಿಗೆ ಸ್ಲೋಪ್ ಇದೆ, ನಾನು ಇದನ್ನು ರಫ್ಲಿ ತೋರಿಸಿದ್ದೀನಿ ನಿಮ್ಗೆ ಅಷ್ಟೇ. ಬಟ್ ಹೈಟ್ ಇಲ್ಲಿ ಜಾಸ್ತಿ ಇದೆ, ಅರ್ಥ ಫಿಲ್ಲಿಂಗ್ ಹೈಟ್ ಜಾಸ್ತಿ ಇದೆ. ಇಲ್ಲಿಂದ ಇಲ್ಲಿಗೆ ಸ್ಲೋಪ್ ಇದೆ, ಇಲ್ಲಿ ಫಿಲ್ಲಿಂಗ್ ಹೈಟ್ ಜಾಸ್ತಿ ಇದೆ. ಈ ಪಾಯಿಂಟ್ ಕಮ್ಮಿ ಇದೆ, ಇದಕ್ಕಿಂತ ಇದು ಕಮ್ಮಿ ಇದೆ. ಮತ್ತೆ ಇಲ್ಲಿ ಸ್ಲೋಪ್ ಇದೆ, ಮತ್ತೆ ಅದಕ್ಕೊಂದು ಬಿಡ್ತಿದೆ ರೋಡು. ಇಲ್ಲಿಂದ ಇಲ್ಲಿವರೆಗೆ ರೋಡ್ ಬಿಡ್ತಿದೆ, ಅಗಲ ಇದೆ, ರೋಡ್ಗೆ ಒಂದು ಅಗಲ ಇದೆ, ಮತ್ತೆ ಇಲ್ಲೊಂದು ಸ್ಲೋಪ್ ಇದೆ, ಮತ್ತೆ ಸೆಂಟ್ರಲ್ ಒಂದು ಹೈಟ್ ಇದೆ. ಇದನ್ನ ಇಷ್ಟೆಲ್ಲ ವಿಚಾರಗಳು ನಮ್ಗೆ ಗೊತ್ತಿರ್ಬೇಕು. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ, ದಟ್ ಈಸ್ ದೇರ್ ಇಸ್ ಇನ್ ದ ಎಕ್ಸಾಮಿನೇಷನ್ ಆಲ್ಸೋ ದೇ ವಿಲ್ ಆಸ್ಕ್ ದ ಕ್ವಶನ್ ಟು ಕ್ಯಾಲ್ಕುಲೇಟ್ ದ ಅರ್ತ್ ಫಿಲ್ಲಿಂಗ್. ಹೀಗೆ ಒಂದು ರೋಡ್ ಇದೆ, ಇಂಥದ್ದು ಹೀಗೆ ಒಂದು ಭೂಮಿ ಇದೆ, ಅದ್ರದ್ದು ಗ್ರೌಂಡ್ ಲೆವೆಲ್ ಇಷ್ಟಿದೆ, ಫಾರ್ಮೇಶನ್ ಲೆವೆಲ್ ಇಷ್ಟಿದೆ, ಡೆಪ್ತ್ ಕ್ಯಾಲ್ಕುಲೇಟ್ ಮಾಡಿ ವಾಟ್ ಈಸ್ ದ ಅಮೌಂಟ್ ಆಫ್ ಅರ್ತ್ ರಿಕ್ವೈರ್ಡ್ ಟು ಫಿಲ್ ದಟ್. ಅದನ್ನು ಮಾಡ್ಬೇಕಂದ್ರೆ ಎಷ್ಟು ಬೇಕು ಅಂತ ಒಂದು ಕ್ವಶನ್ ಇರುತ್ತೆ. ಅದಕ್ಕೆ ಇದು ಗೊತ್ತಿರ್ಬೇಕು ನಮ್ಗೆ. ಇದನ್ನ ಮತ್ತೊಂದ್ಸರಿ ಆ ಪ್ರಾಬ್ಲಮ್ ಮಾಡುವ ಟೈಮಿಗೆ ನಾನು ನಿಮ್ಗೆ ಹೇಳ್ತೀನಿ. ನಾವು ಫರ್ದರ್ ಇನ್ನೊಂದು ಫಿಗರ್, ದಟ್ ಈಸ್ ರೋಡ್ ಇನ್ ಕಟಿಂಗ್ ಎಲ್ಲ ಆದ್ರೆ ಏನಾಗುತ್ತೆ ಅಂತ. ಯು ಕ್ಯಾನ್ ಸಿ ದಿಸ್. ಈಗ ರೋಡ್ ಇದೆ, ಇಲ್ಲಿ ಕಟಿಂಗ್ ಇದೆ, ಇಲ್ಲೂ ಕಟಿಂಗ್ ಇದೆ. ರೋಡ್ ಈಸ್ ಫುಲ್ ಇನ್ ಕಟಿಂಗ್, ಎರಡು ಕಡೆನೂ ಕಟಿಂಗ್ ಇದು ನಾಟ್. ರೋಡ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ದ ಕಟಿಂಗ್, ಇದು ನಾಟ್. ರೋಡ್ ಕಟ್ ಮಾಡಿ, ಅರ್ಥನ ಕಟ್ ಮಾಡಿಬಿಟ್ಟು ರೋಡ್ ಮಾಡಿದ್ದಾರೆ. therefore you can recognize here. ಇಲ್ಲಿ ನೋಡಿ, ಇಲ್ಲಿ ಹೈಟ್, ಇಲ್ಲಿ ಇಷ್ಟು ಹೈಟ್ದು ಅರ್ಥನ ಕಟ್ ಮಾಡಿದ್ದಾರೆ. ಸಿಮಿಲರ್ಲಿ ಇಲ್ಲಿ ನೆಕ್ಸ್ಟ್ ಹೋಗುವಾಗ ಏನಾಗುತ್ತೆ, ಹೈಟು ಕಡಿಮೆ ಆಗುತ್ತೆ.
ಫರ್ದರ್ ಹೋಗಿ ಏನಾಗುತ್ತೆ, ಹೈಟ್ ಕಮ್ಮಿ ಆಗುತ್ತೆ. ಫರ್ದರ್ ಹೋಗಿ ಏನಾಗುತ್ತೆ, ಹೈಟ್ ಕಡಿಮೆ ಆಗುತ್ತೆ. ಫರ್ದರ್ ದಟ್ ಈಸ್ ಹೈಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಉದ್ದಕ್ಕೆ ಹೈಟ್ ಕಮ್ಮಿ ಆಗುತ್ತೆ. ಒಂದು ಪಾಯಿಂಟ್ ಅಲ್ಲಿ 0 ಆಗಿರ್ತದೆ. ಹಾಗೆ ಕೆಲವು ಕಡೆ ಕಟಿಂಗ್ ಬರುತ್ತೆ, ಕೆಲವು ಕಡೆ ಫಿಲ್ಲಿಂಗ್ ಬರುತ್ತೆ, ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಕಟಿಂಗು ಸ್ವಲ್ಪ ಫಿಲ್ಲಿಂಗು ಕೂಡ ಬರ್ತದೆ. Therefore, in the next class, I am going to discuss about the next video. I am going to discuss about how to plot the cross sections. ಕ್ರಾಸ್ ಸೆಕ್ಷನ್ ಹೇಗೆ ಮಾಡ್ತೀವಿ, ರೋಡ್ ಥಿಕ್ನೆಸ್ ಅನ್ನು ಹೇಗೆ ಬರಿತೀವಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. Therefore, thank you very much for all the participants. Thank you so much. Thank you very much.